ಹಂತದ ಕಡೆಗೆ, ದ ನೆಕ್ಸ್ಟ್ ಲೆವೆಲ್ ಆಫ್ ಅನಾಯಿಂಟಿಂಗ್, ನೆಕ್ಸ್ಟ್ ಲೆವೆಲ್ ಆಫ್ ಅನಾಯಿಂಟಿಂಗ್, ಅಭಿಷೇಕದ ಮುಂದಿನ ಹಂತದ ಕಡೆಗೆ. ಕಳೆದ ದಿವಸ ದೇವರ ಆತ್ಮನು ನನ್ನ ಒಟ್ಟಿಗೆ ಈ ವಿಷಯವಾಗಿ ಮಾತನಾಡಿದ್ದರಿಂದ ನಾನು ಇವತ್ತು ನಿಮ್ಮ ಮುಂದೆ ಆ ಆಲೋಚನೆಯನ್ನು ಇಡ್ತಾ ಇದ್ದೀನಿ. ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಶ್ರೇಷ್ಠ ಪ್ರವಾದಿಗಳಿದ್ದರು, ಸಣ್ಣ ಪ್ರವಾದಿಗಳಿದ್ದರು. ಓಷಿಯಾಯಿಂದ ಹಿಡಿದು ಮಲಾಕಿವರೆಗೂ 12 ಸಣ್ಣ ಪ್ರವಾದಿಗಳಿದ್ದರು. ಯೆಶಯ, ಯೆಹೆಜ್ಕೇಲ್, ದಾನಿಯೇಲ್ ಎಂಬಂಥ ಶ್ರೇಷ್ಠ ಪ್ರವಾದಿಗಳಿದ್ದರು. ಯೆಹೆಜ್ಕೇಲ್ನ ಕಾಲದಲ್ಲಿ ಯೆಹೆಜ್ಕೇಲ್ನು ಪ್ರವದಿಸುತ್ತಿದ್ದಾನೆ. ಆ ಪ್ರವದನೆಯ ಕಾಲಘಟ್ಟ ಅಂದರೆ ಜೀವವುಳ್ಳ ಜನ ಸತ್ತ ಕ್ರಿಯೆಗಳಲ್ಲಿ ಆಶ್ರಯ ಇಟ್ಟು ಜೀವ ಇಲ್ಲದವರಾಗಿ ಜೀವಿಸುವ, ಬದುಕುವ ಒಂದು ಕಾಲಘಟ್ಟ. ದೇವರನ್ನ ಅರಿಯಬೇಕಾದ ಮಟ್ಟದಲ್ಲಿ ಅರಿಯಲಿಕ್ಕೆ ಆಗದೆ ಸಾಧಾರಣವಾದಂಥ ಲೆವೆಲ್ನಲ್ಲಿ ಜೀವಿಸುತ್ತಿದ್ದಂಥ ವ್ಯಕ್ತಿಗಳನ್ನು ಪರಿಶುದ್ಧಾತ್ಮನು ಅಸಾಧಾರಣವಾದ ರೀತಿಯಲ್ಲಿ ಪ್ರವಾದಿಯ ಮೂಲಕ ಮಾತನಾಡ್ತಾ ಇದ್ದಾನೆ. ಗಮನಿಸಿ ಪ್ರಿಯರೇ, ಇಲ್ಲಿ ನಾವು ಓದಿದಂಥ ಭಾಗದಲ್ಲಿ 2 ಭಾಗ ನಾನು ಓದಿಸ್ದೆ. ಒಂದರಲ್ಲಿ 4 ಲೆವೆಲನ್ನು ನಾವು ಕಾಣ್ತೇವೆ, 4 ಹಂತಗಳನ್ನು ಕಾಣ್ತೇವೆ. ಯಾರಾದರೂ ಗಟ್ಟಿಯಾಗಿ ಹೇಳ್ರಿ, ಅಭಿಷೇಕಕ್ಕೆ ಹಂತಗಳುಂಟು ಅಂತ. ಅಭಿಷೇಕಕ್ಕೆ ಹಂತಗಳುಂಟು. ಒಂದು ಪಾದದಷ್ಟಿರುವಂಥ ಹಂತ, 2 ಮೊಣಕಾಲುದ್ದ, ಮತ್ತೊಂದು 3ನೇದು ಸೊಂಟದವರೆಗೂ, 4ನೇ ಹಂತ ಪ್ರವಾಹದಲ್ಲಿ ಈಜಾಡುವಂಥ. ಸ್ತೋತ್ರ ಬರಲಿಲ್ಲ. ಹಲ್ಲೆಲೂಯ. ಇದು ಪರಿಶುದ್ಧಾತ್ಮನನ್ನು ತೋರಿಸುವಂಥದ್ದಾಗಿದೆ, ಪರಿಶುದ್ಧಾತ್ಮನನ್ನು ತೋರಿಸುವಂಥದ್ದಾಗಿದೆ. ನಾನು ಆರಂಭದಲ್ಲಿ ಕೆಲ ಕಾರ್ಯಗಳನ್ನು ನಿಮ್ಮ ಮನಸ್ಸಿಗೆ ತರಲಿಕ್ಕೆ ಇಷ್ಟಪಡ್ತೇನೆ. ನಾನು ಇಲ್ಲಿ ಹೇಳಿದೆ, ಕಾಣುವ ಮಂಡಳ ಇದೆ, ಕಾಣದೇ ಇರುವ ಮಂಡಳ ಇದೆ. ಕಾಣುವ ಮಂಡಳ ಸಾಧಾರಣವಾದದ್ದು, ಕಾಣದೇ ಇರುವ ಮಂಡಳ ಅಸಾಧಾರಣವಾದದ್ದು. ಕಾಣುವ ಮಂಡಳ ತಾತ್ಕಾಲಿಕವಾದದ್ದು, ಕಾಣದೇ ಇರುವ ಮಂಡಳ ಅದು ಶಾಶ್ವತವಾದದ್ದು. ಕಾಣೋದು ಫ್ಯಾಕ್ಟ್ ಆಗಿರುತ್ತೆ, ನಿಜವಾಗಿರುತ್ತೆ. ಆದರೆ ಆ ನಿಜನ, ಆ ಫ್ಯಾಕ್ಟನ್ನು ಅತಿಕ್ರಮ ಮಾಡಿ, ಆ ಫ್ಯಾಕ್ಟನ್ನು ಇಲ್ಲದೆ ಮಾಡೋದು ಕಾಣದೇ ಇರುವ ಮಂಡಳ. ದಟ್ ಈಸ್ ಕಾಲ್ಡ್ ಸೂಪರ್ ನ್ಯಾಚುರಲ್. ನಾನು ಕಾಣುವ ಮಂಡಳದಲ್ಲಿ ಸಾಧಾರಣ ವ್ಯಕ್ತಿಯಾಗಿ ಜೀವಿಸಬಲ್ಲೆ, ಹುಟ್ಟದೆ, ಬದುಕದೆ, ಸತ್ತೆ. ನಾನು ಸಾಧಾರಣ ವ್ಯಕ್ತಿಯಾಗಿ ಜೀವಿಸಿ, ಸಾಧಾರಣ ವ್ಯಕ್ತಿಯಾಗಿ ಬದುಕಿ, ಸಾಧಾರಣ ವ್ಯಕ್ತಿಯಾಗಿ ಸಾಯ್ಬೋದು. ಆದರೆ ನನ್ನ ಚಿಂತಾಮಂಡಳ ಒಂದು ವ್ಯತ್ಯಾಸದ ಕಡೆಗೆ ಹೋಗುತ್ತೆ. ಅದು ಯಾವ ರೀತಿ ಅಂದರೆ, ಅಸಾಧಾರಣವಾದ ಮಂಡಳವನ್ನು ಮುಟ್ಟೋದಕ್ಕೆ. ಇವತ್ತು ಯಾರಾದರೂ ಇದರ ಒಳಗಡೆ ಕಾಣುವ ಮಂಡಳದಲ್ಲಿ ಜೀವಿಸುತ್ತಿರುವವರು ಕಾಣದೇ ಇರುವ ಮಂಡಳವನ್ನು ಟಚ್ ಮಾಡೋದಕ್ಕೆ, ಒಮ್ಮೆ ಸ್ಪರ್ಶಿಸೋದಕ್ಕೆ ಆಸಕ್ತಿ ಉಳ್ಳವರು ಮಾತ್ರ ಒಂದು ಆಮೇನ್ ಹೇಳ್ತಾ ಇರ್ರಿ. ಆಮೇನ್. ಬಹಳ ಶ್ರದ್ಧೆಯಿಂದ ಗಮನಿಸ್ರಿ. ದೇವರ ರಾಜ್ಯ ಇರೋ ಕಡೆಗಳಲ್ಲಿ ಒಂದು ಡೂಪ್ಲಿಕೇಟ್, ಒರಿಜಿನಲ್ ಎಲ್ಲಿರುತ್ತೋ ಅಲ್ಲೆಲ್ಲ ಡೂಪ್ಲಿಕೇಟ್ ಇರುತ್ತೆ. ಒರಿಜಿನಲ್ ಸೋನಿ ಕಂಪನಿ ಅವರು ಏನಾದರೂ ರಿಲೀಸ್ ಮಾಡಿದ್ರೆ ಡೆಲ್ಲಿ ಸೆಟ್ಟು ಸೋನಿ ಹೆಸರಲ್ಲೇ ಬರುತ್ತೆ. ರಿಬಾಕ್ ಅವರೊಂದು ಶೂ ಇಳಿಸಿದ್ರೆ, ಇಲ್ಲಿ ನೀವು ಬರ್ಮಾ ಬಜಾರ್ಗೆ ಹೋದ್ರೆ ರಿಬಾಕ್ ಶೂ 3,500 ರೂಪಾಯಿ ಅಂದರೆ ಇಲ್ಲಿ 350 ರೂಪಾಯಿಗೆ ರಿಬಾಕ್ ಶೂ ಸಿಗುತ್ತೆ. ಒರಿಜಿನಲ್ ಒಂದು ಇದ್ರೆ ಅದರ ಡೂಪ್ಲಿಕೇಟ್ ಇಮ್ಮಿಡಿಯೇಟ್ ಆಗಿ ಬರುವಂಥದ್ದಾಗಿರುತ್ತೆ. ಸ್ತೋತ್ರ ಹೇಳ್ತಾ ಇಲ್ಲ ನೀವು. ದೇವರ ರಾಜ್ಯ ಅದು ಶಾಶ್ವತ ರಾಜ್ಯ. ಅದರ ಡೂಪ್ಲಿಕೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಸೈತಾನನಾಗಿರ್ತಾನೆ. ಇನ್ನು ಗಮನಿಸ್ರಿ, ದೇವರ ರಾಜ್ಯ ಕಿಂಗ್ಡಮ್ ಆಫ್ ಗಾಡ್. ಕಿಂಗ್ಡಮ್ ಆಫ್ ಗಾಡ್ ಅಂದ್ರೆ ಕಿಂಗ್ ಡೊಮಿನಿಯನ್ಸ್. ದೇವರು ಆ ಅರಸನು ಆಳ್ವಿಕೆ ಮಾಡೋದನ್ನ ರಾಜ್ಯ ಎಂದು ಕರಿತೀವಿ. ಆಮೇಲೆ ಪರಲೋಕವನ್ನ ಆಳ್ವಿಕೆ ಮಾಡೋದು ಪರಿಶುದ್ಧನಾದ ದೇವರು. ಅದಕ್ಕೆ ತದ್ವಿರುದ್ಧವಾಗಿ ಡೂಪ್ಲಿಕೇಟ್ ಆಗಿ ಸೈತಾನನೊಂದು ಕಿಂಗ್ಡಮ್ ಮಾಡಿದ್ದಾನೆ. ಅವನಿಗೆ ಗೊತ್ತಿಲ್ಲ. ಒರಿಜಿನಲ್ ರೆವಲೇಷನ್ ಉಳ್ಳವರಿಗೆ, ಅಸಲಿ ಗೊತ್ತಿರುವವನಿಗೆ ನಕಲಿ ಕಂಡ್ರನೆ ಗೊತ್ತಾಗ್ಬಿಡುತ್ತೆ. ಸ್ತೋತ್ರ. ಉದಾಹರಣೆಗೆ, ತಂದೆಯಾದ ದೇವರ ಕೈಯಲ್ಲಿ ಆದಿ
ಸತ್ಯ ಇರೋದು. ಸೈತಾನನು ನಿಮ್ಮ ಮನಸ್ಸಿಗೆ ತರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸೈತಾನನು ಯೇಸುವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನೆ. ಯಾವಾಗ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನೆ? ತಂದೆಯಾದ ದೇವರು ಯೇಸುವಿಗೋಸ್ಕರ ಪರಲೋಕದ ಬಾಗಿಲನ್ನ ತೆರೆದಾಗ, ಅಂದ್ರೆ ಹಲೋ ಇದೀರಾ, ಯೋರ್ದಾನ್ ನದಿಯಲ್ಲಿ ಯೇಸು ದೀಕ್ಷಾ ಸ್ನಾನ ಹೊಂದಿದಾಗ ಆಕಾಶವು ತೆರೆಯಿತು, ಪರಲೋಕ ತೆರೆಯಿತು. ಅದರ ಅರ್ಥ ಬರ್ಲಿಕ್ಕಿರುವ ರಾಜ್ಯದ ಕುರಿತಾದಂತ ಪ್ರಕಟಣೆ, ಅದರ ಬಾಗಿಲನ್ನ ಯೇಸುವಿಗೆ ತಂದೆಯಾದ ದೇವರು ತೆರೆದನು. ಇವತ್ತು ಹಗಲೊತ್ತಿನಲ್ಲಿ ನಾನು ಕೂಗಿ ಹೇಳ್ತೇನೆ, ಕೆಲವರಿಗೆ ಇದುವರೆಗೂ ಕಂಡದ್ದಲ್ಲ, ಕೆಲವರಿಗೆ ಪರಲೋಕದ ತೆರೆಯಲ್ಪಡುತ್ತೆ. ಸಾಧಾರಣ ಜನ ಕಾಣೋ ರೀತಿಯಲ್ಲ, ಅವರು ಅದಕ್ಕಿಂತ ವಿಚಿತ್ರವಾದದನ್ನು ಕಾಣುತ್ತಾರೆ. ಲಿಸನ್, ಯಾವಾಗ ಅಭಿಷೇಕ ಬಂತು, ಯಾವಾಗ ಇವನು ದೀಕ್ಷಾಸ್ನಾನ ಹೊಂದಿದನೋ, ಪವಿತ್ರಾತ್ಮನು ಯಾವಾಗ ಇಳಿದು ಬಂದನೋ, ಯಾವಾಗ ಪರಲೋಕದ ಬಾಗಿಲು ತೆರೆಯಿತೋ, ಸೈತಾನನು ಇಮ್ಮಿಡಿಯೇಟ್ ಆಗಿ ಯೇಸುವಿನ ಬಳಿಗೆ ಬಂದ. ಪರಿಶೋಧನೆ ಆರಂಭವಾದಾಗ ಅವನು ಹೇಳುವಂಥ ಒಂದು ಮಾತು ಗಮನ ಇಟ್ಟು ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವನು ಹೇಳುವಂಥ ಮಾತು, ಈ ಲೋಕ ಪೂರ್ತಿ ನಂದು, ಇವನ ಅಪ್ಪ ಸಂಪಾದನೆ ಮಾಡಿದ್ದು. ಹಲ್ಲೆಲೂಯ. ನಾವು ಹುಟ್ಟೋದಕ್ಕೆ ಮುಂಚೆ ಬೈಬಲ್ ಆರಂಭವಾಗೋದು ಹಾದಿಯಲ್ಲಿ ಆಕಾಶ ಭೂಮಿ ಇತ್ತು. ಆದರೆ ದೇವರ ವಾಕ್ಯ ಹೇಳುತ್ತೆ, ಆದಿಗೆ ಮುಂಚೆ ಒಂದು ಅನಾದಿ ಕಾಲ ಇತ್ತು. ಹಲ್ಲೆಲೂಯ. ಸುಳ್ಳು ಹೇಳ್ತಾ ಇದ್ದಾನೆ ಸೈತಾನನು ಸುಳ್ಳುಗಾರ, ಸೈತಾನನು ವಂಚಕ. ಅವನು ಯೇಸುವನ್ನ ವಂಚನೆ ಮಾಡೋದಕ್ಕೆ ನೋಡ್ದ. ಅದೇ ಸೈತಾನು ಇವತ್ತು ಕೆಲವರನ್ನ ವಂಚನೆ ಮಾಡೋಕೆ ನೋಡ್ತಾನೆ. ಆದ್ರೆ ಪ್ರಕಟಣೆ ಸಿಕ್ಕಿರುವವನನ್ನ ಅಡ್ಡ ಬೀಳಿಸಕ್ಕಾಗಲ್ಲ. ಅವನು ಹೇಳ್ದ ನೋಡಿ, ಈ ಲೋಕ ಪೂರ್ತಿಯಾಗಿ ನಂದು, ಒಮ್ಮೆ ಅಡ್ಡ ಬೀಳು, ನಾನು ನಿನಗಿದೆಲ್ಲ ಕೊಡ್ತೀನಿ. ಯೇಸು ಅವನ ತಂತ್ರವನ್ನು ಅರ್ಥ ಮಾಡಿಕೊಂಡನು. ಇವತ್ತು ಇದರ ಒಳಗಡೆ ಇರುವಂಥ ದೈವ ಮಕ್ಕಳು ಒಂದು ಹಂತ ಮೇಲಕ್ಕೆ ಏರ್ಲಿಕ್ಕೆ ಹೋಗ್ತೀವಿ. ನಿಮಗೋಸ್ಕರ ಪರಲೋಕದ ಬಾಗಿಲು ತೆರೀತಾ ಇದೆ, ಆ ರೆವಲೇಷನ್ನ ಬಾಗಿಲು ತೆರೀತಾ ಇದೆ, ಆ ಪ್ರಕಟಣೆಯ ಬಾಗಿಲು. ಯಾರಾದ್ರೂ ಕೂಗಿ ಹೇಳ್ರಿ, ಇದುವರೆಗೂ ಭೂಮಿಯಲ್ಲಿ ಕಂಡಿದ್ದಲ್ಲ, ನಾನು ಇನ್ನೊಂದು ವಿಶಾಲವಾದದನ್ನು ಕಾಣ್ತಾ ಇದ್ದೇನೆ. ಸೋತ್ರ. ಸೈತಾನನ ಅಲ್ಲಿ ಯೇಸುವಿನ ಮುಂದೆ ಸೋತೋದ. ಪ್ರಕಟಣೆ ಉಳ್ಳವನನ್ನ ದೈವ ರಾಜ್ಯದ ದರ್ಶನ ಉಳ್ಳವನನ್ನ ಒಂದು ಸೈತಾನನ್ನು ಸೋಲ್ಸಕ್ಕಾಗಲ್ಲ. ಸೈತಾನನಿಗೆ ಇವನು ಅಡ್ಡ ಬೀಳೋದಿಲ್ಲ. ಸೈತಾನನು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಕಾರಣ ಏನಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ಕರ್ತನಿಗೆ ಒಳಗಾಗಿರಿ ಅಂದ್ರೆ ನೀವು ದೇವರ ರೆವಲೇಷನ್ಗೆ ಬನ್ರಿ, ದೇವರ ರಾಜ್ಯದ ಮರ್ಮವನ್ನ ತಿಳ್ಕೊಳ್ರಿ. ನೀವು ಹಾಗೆ ತಿಳ್ಕೊಳ್ಳುವಾಗ ಸೈತಾನನ್ನು ಎದುರಿಸುವ ಒಂದು ಧೈರ್ಯ ಬರುತ್ತೆ. ನೀವು ಎದುರಿಸುವಾಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಇವತ್ತು ಯೇಸುವಿನ ನಾಮದಲ್ಲಿ ಕೆಲ ಅಂಧಕಾರ ಶಕ್ತಿಗಳು, ಕೆಲ ಕುಟುಂಬಗಳನ್ನು ಬಂಧಿಸಿದಂತ ಅಂಧಕಾರ ಶಕ್ತಿಗಳು ಬಿಟ್ಟು ಓಡಿ ಹೋಗುವ ಕಾಲ. ರೆವಲೇಷನ್ ಪ್ರಕಟಣೆ ಓಪನ್ ಆಗ್ತಾ ಇದೆ. ಆಮೇಲೆ ಹಲ್ಲೆಲೂಯ. ಇದು ಎಲ್ಲರಿಗೂ ಅರ್ಥ ಆಗಲ್ಲ. ದೇವ ರಾಜ್ಯದ ಮರ್ಮ ಎಲ್ಲರಿಗೂ ಗೊತ್ತಾಗಲ್ಲ. ಆಮೇಲೆ ಸತ್ಯವೇದ ಗ್ರಂಥದಲ್ಲಿ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯದ 10ನೇ ವಾಕ್ಯ ಹೇಳ್ತದೆ, ದೇರ್ ಇಸ್ ಅ ಮಿಸ್ಟ್ರಿ, ಈಡನ್ ಟ್ರೂತ್. ಓದಿ. ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ. ಇವತ್ತು ಯಾರಾದ್ರೂ ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೇಳ್ರಿ, ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರ ನನಗೆ ಸಿಕ್ಕಿದೆ, ನನಗೆ ಕೊಟ್ಟಿದ್ದಾರೆ. ನೀನು ಬುದ್ಧಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀಯ, ಬುದ್ಧಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀನು ಅಲ್ಲೇ ಕೂತಿರ್ತೀಯ. ಅಲ್ಲೆಲ್ಲೂಯ. ಆದರೆ ಆತ್ಮದಲ್ಲಿ ಕೆಲವರಿಗೆ ಮತ್ತಾರಿಗೂ ಇಲ್ಲದೆ ಇರುವ ರೆವಲೇಷನ್ ಇವರಿಗೆ. ಪರಲೋಕ ರಾಜ್ಯದ ಕೆಲ ಗುಟ್ಟುಗಳನ್ನ ದೇವರು ಅನ್ಯರಿಗೆ ಕೊಟ್ಟಿಲ್ಲ, ಸಾಧಾರಣ ಜನರಿಗೆ ಕೊಟ್ಟಿಲ್ಲ. ಅದು ರೆವಲೇಷನ್ ಉಳ್ಳವರಿಗೆ,
ಪ್ರಕಟಣೆ ಉಳ್ಳವರಿಗೆ ಮಾತ್ರನೇ ಅರ್ಥ ಆಗೋದು. ನಾನು ಇಲ್ಲಿ ಹೇಳ್ತಿರುವ ಭಾಷೆ, ನಾನು ಹೇಳ್ತಿರುವ ಪ್ರಸಂಗ ಎಲ್ಲರಿಗೂ ಅರ್ಥ ಆಗಬೇಕಂತ ಇಲ್ಲ. ಇದರ ಒಳಗಡೆ ದೇವರ ರಾಜ್ಯದ ಕುರಿತು ದಾಹ ಉಳ್ಳಂತ ಕೆಲವರಿದ್ದಾರೆ. ಅವರಿಗೆ ದೇವರು ಪರಲೋಕದ ಬಾಗಿಲನ್ನ ತೆರೆದು ಅದನ್ನ ರಿವೀಲ್ ಮಾಡ್ತಾನೆ. ಹಾಗಾದ್ರೆ ಎಲ್ರಿಗೂ ಅಲ್ಲ. ಆಮೇಲೆ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಮಾರ್ಕನ ಬರೆದ ಸುವಾರ್ತೆ 3:27 ಬಲಿಷ್ಠನನ್ನು ಕಟ್ಟಿ ಹಾಕದೆ until you bind the strong man. ಆ ಬಲಿಷ್ಠನನ್ನು ಕಟ್ಟಿ ಹಾಕದೆ ಅವನ ಮನೆ ಒಳಗಡೆ ನುಗ್ಗಿ ಕೊಳ್ಳೆಗಳನ್ನು ಸೂರೆ ಮಾಡಿ ಬರಲಿಕ್ಕೆ ಸಾಧ್ಯವಿಲ್ಲ. ಇದು ಯಾರ್ದಿದು? ಆಕಾಶ ನನ್ನದು, ಭೂಮಿ ನನ್ನದು, ಬಂಗಾರ ನನ್ನದು, ಬೆಳ್ಳಿ ನನ್ನದು, ಸಮಸ್ತಕ್ಕೂ ಒಡೆಯನು ದೇವರು. ಈಗ ಕಳ್ಳ ಕದ್ದಿದ್ದಾನೆ. ಅರ್ಥ ಮಾಡ್ಕೊಳ್ರಿ, ಕಳ್ಳ ಕದ್ದಿದ್ದಾನೆ. ಅವನಿಂದ ವಾಪಸ್ ತರೋದಕ್ಕೆ ಸಾಧ್ಯ ಇರೋದು ಯಾರು ಗೊತ್ತಾ? ಪರಲೋಕ ರಾಜ್ಯದ ಮರ್ಮ ತಿಳಿದವನಿಗೆ ಮಾತ್ರನೇ ಸಾಧ್ಯ. ಹಲೋ, ಪರಲೋಕ ರಾಜ್ಯದ ಮರ್ಮ ನಿನಗೆ ಗೊತ್ತಿರೋದ್ರಿಂದ ಅವನನ್ನು ಫೈಟ್ ಮಾಡೋ ಮೆಥಡ್ ನಿನಗೆ ಗೊತ್ತಿದೆ. ಪ್ರೈಸ್ ಗಾಡ್. ಕಿಂಗ್ಡಮ್ ಮಾಡೆಲ್ ಅಂತ ಕರಿತೀವಿ ಅದನ್ನ. ಕಿಂಗ್ಡಮ್ ಸಿಸ್ಟಮ್, ಒಂದು ಸಿಸ್ಟಮ್ ಇದೆ. ಪರಲೋಕ ರಾಜ್ಯದ ಸಿಸ್ಟಮ್, ಆ ಸಿಸ್ಟಮ್ ಅಲ್ಲೇ ಹೋಗೋದು. ಸೈತಾನನ ಸಿಸ್ಟಮ್, ಸೈತಾನ್ ಸಿಸ್ಟಮ್ ಅಲ್ಲೇ ಹೋಗೋದು. ಇವತ್ತು ನಮಗೊಂದು ಸಿಸ್ಟಮ್ ಇದೆ. ಅದರ ಗುಟ್ಟು ದೇವರು ನಮಗ್ ಮಾತ್ರ ಹೇಳ್ಕೊಟ್ಟಿದ್ದಾನೆ, ಬೇರೆ ಯಾರಿಗೂ ಆಮೇಲೆ ಇನ್ನ ಗಮನಿಸ್ರಿ, ನಿಮ್ಮ ಮಗನಿಗೆ ಒಂದು 200 ರೂಪಾಯಿ ಕೊಡ್ತೀರಾ, 200 ರೂಪಾಯಿ ಕೊಡ್ತೀರಾ, ಅದು ಅವನಿಗೆ ಆಶೀರ್ವಾದ. ಆದರೆ ಅದೇ ಮಗನಿಗೆ ಒಂದು ಮನೆ ಕಟ್ಟಿಬಿಟ್ಟು, ಮಗನೇ ಇದು ನಿನಗುಳ್ಳದು ಅಂದರೆ ಅದು ಕೇವಲ ಆಶೀರ್ವಾದ ಅಲ್ಲ, ಎ ಗಿಫ್ಟ್ ಆಫ್ ಡೆಸ್ಟಿನಿ. ಅವನ ಭವಿಷ್ಯಕ್ಕೆ ಬೇಕಾದಂಥ ಉಡುಗೊರೆ. ದೇವರು ನಮಗೇನಾದರೂ ಕೊಟ್ಟರೆ ಟೆಂಪ್ರವರಿ ಕೊಡೋದಲ್ಲ. ಈಗ ಅರ್ಥ ಆಗ್ತಾ ಇದೆ, ಈಗ ಕೆಲವ್ರಿಗೆ ಅರ್ಥ ಆಗ್ತಾ ಇದೆ. ದೇವರು ಏನಾದರೂ ಕೊಟ್ಟರೆ ಟೆಂಪ್ರವರಿ, ನಿನಗೆ ಆಸೆ ಪೋಡ್ಸೋಕ್ಕೋಸ್ಕರ, ನಿನಗೇನೋ ಮಾಡೋಕ್ಕೆ 90% ಸೌಖ್ಯ ಕೊಡ್ತಾರೆ. ಆಮೇಲೆ ಇಲ್ಲ 20%. ನೋ ಬ್ರದರ್, ನೋ ಸಿಸ್ಟರ್, ನನ್ನ ದೇವರು ಏನಾದರೂ ಮಾಡಿದ್ರೆ ನಿನ್ನ ಹಣೆ ಬರಹವನ್ನ, ನಿನ್ನ ಜೀವಿತವನ್ನ, ನಿನ್ನ ಭವಿಷ್ಯವನ್ನ ಯಾರಾದರೂ ಅರ್ಥ ಆದವರು ಇರೋದಾದ್ರೆ ಅವರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ನನ್ನ ದೇವರು ಏನಾದರೂ ಮಾಡಿದ್ರೆ ಅದು ತಾತ್ಕಾಲಿಕವಲ್ಲ, ಅದು ಶಾಶ್ವತ. ಅದು ನನ್ನ ಫ್ಯೂಚರ್, ಅದು ನನ್ನ ಭವಿಷ್ಯ. Something is going to happen. ನಾನು ಪ್ರಾಫಿಟಿಕಲ್ ಆಗಿ ನಿಮಗೆ ಆಲೋಚನೆ ಹೇಳ್ತಾ ಇರೋದು, ದೇವರ ರಾಜ್ಯದ ದರ್ಶನ. ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ಭೂಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಬೇಡ್ರಿ, ಪರಲೋಕದಲ್ಲಿ ಗಂಟು ಮಾಡಿಟ್ಕೊಳ್ರಿ. ಭೂಲೋಕದಲ್ಲಿ ಕಳ್ಳರಿದ್ದಾರೆ, ಭೂಲೋಕದಲ್ಲಿ ಕದಿಮರಿದ್ದಾರೆ, ಭೂಲೋಕದಲ್ಲಿ ನುಸಿ ಹಿಡಿಯುತ್ತೆ, ಭೂಲೋಕದಲ್ಲಿ ಹಾಳಾಗೋಗುತ್ತೆ. ಆದರೆ ಕಳ್ಳನಿಲ್ಲದೆ, ಕದಿಮನಿಲ್ಲದೆ ಇರುವ ಆ ಜಾಗ ಅದು ಪರಲೋಕ. ಅದರ ಮರ್ಮ ಎಲ್ಲರಿಗೂ ಗೊತ್ತಿಲ್ಲ. ಇದರ ಒಳಗಡೆ ಕೆಲವರಿದ್ದಾರೆ. ಸರ್ ದೇವರು ಹೇಳಿದನು, ನೀನು ಕಟ್ಟದೇ ಇರುವ ಮನೆ, ನೀನು ಅಗಿಯದೇ ಇರುವ ಗುಂಡಿ, ದ್ರಾಕ್ಷಾರಸದ ತೋಟ. ಹಲ್ಲೆಲೂಯಾ. ಸಂಬಡಿ ಹಲ್ಲೆಲೂಯಾ. ಇದೊಂದು ಪ್ರವದನೆಯ ಶಬ್ದ. ಇದುವರೆಗೂ ನಡೆಯದೇ ಇರುವುದನ್ನ ದೇವರು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಹೋಗ್ತಾನೆ. ಕಟ್ಟದೇ ಇರುವ ಮನೆ, ಕಟ್ಟದೇ ಇರುವ ಮನೆ, ಅದರ ಒಳಗಡೆ ಬೇಕಾದ ವಸ್ತುಗಳು, ಓ ಯೇಸುವಿನ ನಾಮದಲ್ಲಿ ನಿನ್ನ ಕೈಯಲ್ಲಿ ಆಗದೇ ಇರುವ ಕಾರ್ಯಗಳು, ಪರಲೋಕ ರಾಜ್ಯದ ರೆವಲ್ಯೂಷನ್ ನಿನ್ನ ಒಳಗಡೆ ಬಂದ್ರೆ, ಆ ದರ್ಶನ ಬಂದ್ರೆ, ಆ ಗುಟ್ಟು ನೀನು ತಿಳಿದ್ರೆ, ಹಲ್ಲೆಲೂಯಾ, ನೀನು ಅಮ್ಮ ತಾಯಿ ತರ ಜೀವನ ಮಾಡೋದಿಲ್ಲ. ನಿನ್ನ ಲೆವೆಲೇ ಚೇಂಜ್ ಆಗುತ್ತೆ.
ನಿನ್ನ ಅಭಿಷೇಕ ಚೇಂಜ್ ಆಗುತ್ತೆ, ನಿನ್ನ ರೀತಿ ಚೇಂಜ್ ಆಗುತ್ತೆ, ನಿನ್ನ ಭಾಷೆ ಚೇಂಜ್ ಆಗುತ್ತೆ, ನಿನ್ನ ನಡತೆ ಚೇಂಜ್ ಆಗುತ್ತೆ. ಹಲ್ಲೆಲೂಯ. ನಿನ್ನ ಬೆರಳು ತೋರಿಸಿದ್ರೆ ಸಾಕು, ದುರಾತ್ಮಗಳು ನಡುಗುತ್ತೆ, ಅಂಧಕಾರ. ಓ, ದೇರ್ ಇಸ್ ಅ ಲೆವೆಲ್, ದೇರ್ ಇಸ್ ಅ ಲೆವೆಲ್ಗಳಿದೆ. ಪರಿಶುದ್ಧಾತ್ಮನ ನದಿ. ನಾನು ಆರಂಭದಲ್ಲೇ ಅದಕ್ಕೆ ವಾಕ್ಯ ಓದಿಸಿದೆ. ಇದು ಎಲ್ಲರಿಗಿರೋ ಮೆಸೇಜ್ ಅಲ್ಲ. ನಂಬುವವನ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರವು ಹೇಳುವ ಪ್ರಕಾರ ಅದು ಜೀವ ಇಲ್ಲದೆ ಇರುವ ಹೊಳೆ ಅಲ್ಲ, ಜೀವಕರವಾದ ಹೊಳೆ. ಅದು ಒಂದು ಕಡೆ ಸ್ಟಾಗ್ನೇಟ್ ಆಗಿರೋದಲ್ಲ. ಸಿ, ದೇರ್ ಇಸ್ ಅ 7 ಮ್ಯಾನಿಫೆಸ್ಟೇಷನ್ ಆಫ್ ದ ವಾಟರ್. 7 ರೀತಿಯ ನೀರಿದೆ. ನಂಬರ್ 1 ಮಿಸ್ಟ್. ಸ್ತೋತ್ರ. ಅದು ನಿನ್ನ ಪ್ರಪಂಚ, ಅದು ನಿನ್ನ ಪ್ರಪಂಚವನ್ನು ತ್ಯಾವಗೊಳಿಸುವಂಥದ್ದು. ಮಂಜು. ಆಮೇಲೆ ಸ್ತೋತ್ರ ಬರಲಿಲ್ಲ. ಕೆಲವರಿಗೆ ಅವ್ರ ಪ್ರಪಂಚ, ನಾನು ನನ್ನ ಕುಟುಂಬ ಯೆಹೋವನನ್ನೇ ಸೇವಿಸ್ತೀವಿ, ಅಷ್ಟೇ ಪಂಜು, ಅಷ್ಟು ಮಾತ್ರ ಮಂಜು ಬೀಳ್ತಾ ಇರುತ್ತೆ, ಬೇರೆ ಎಲ್ಲೂ ಬೀಳಲ್ಲ. ಹಲ್ಲೆಲೂಯ. ಅದು ನಿನ್ನ ಜೀವನವನ್ನು ತೋರಿಸುವಂಥದ್ದಾಗಿದೆ. ಎರಡನೇ ಡ್ಯೂ 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 ಇಬ್ಬನಿ ಇಬ್ಬನಿ ಇಬ್ಬನಿ. ಆದಿಕಾಂಡ ಪುಸ್ತಕದಲ್ಲಿ ನೀವು ಕಾಣ್ತೀರಾ, ಏದೆನ್ ತೋಟವನ್ನ ದೇವರು ಇಬ್ಬನಿಯಿಂದ ಹದಗೊಳಿಸ್ತಾ ಇದ್ದನು. ಅಂದ್ರೆ ಅದು ಪರ್ಸನಲ್ ವಿಷನ್ ಅನ್ನು ತೋರಿಸುತ್ತೆ. ಹಲೋ. ಆಮೇಲೆ 2 ಇಬ್ಬನಿ ಇಬ್ಬನಿ, ದ ಪರ್ಸನಲ್ ವಿಷನ್. ಆಮೇಲೆ ನನ್ನ ದರ್ಶನ, ಬರೆದಿಟ್ಕೊಳ್ರಿ, ನನ್ನ ದರ್ಶನ ದುಷ್ಟನ ಸಂಪತ್ತು, ನೀತಿವಂತನ ಸ್ವಾಸ್ಥ್ಯಕ್ಕೆ ಬರುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 13:22. ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯ. ಒಳ್ಳೆಯವನ ಆಸ್ತಿ, ನಿಮ್ಮ ಆಸ್ತಿ ನಿನ್ನ ತಲೆಮಾರುಗಳದು. ಅಲ್ಲೋ, ಅದು ಡಾಕ್ಟರ್ಗೆ ಉಳ್ಳದಲ್ಲ, ಅದು ಲಾಯರ್ಗುಳ್ಳದಲ್ಲ, ಅದು ಕಳ್ಳ ಕದಿಯೋದಕ್ಕುಳ್ಳದಲ್ಲ. ನೀನು ನೀತಿವಂತನಾದರೆ, ನೀನು ಒಳ್ಳೆಯವನಾದರೆ, ನೀವು ಸ್ತೋತ್ರ ಹೇಳ್ದೆ ಇದ್ದಾಗ ನನಗೊಂದು ಸಂಶಯ, ಪಾಸ್ಟ್ರೆ ಅದು ಬೇರೆ ಯಾರಿಗೋ ಇರೋ ಆಲೋಚನೆ ಇರಬೇಕು ಅಂತ. ಇಲ್ಲ, ನನಗೆ ಗ್ಯಾರಂಟಿ ಇದೆ, ಅದು ನಿಮಗಿರೋ ಆಲೋಚನೆ. ನಿಮ್ಮ ಆಸ್ತಿ, ನಿಮ್ಮ ಸಂಪತ್ತು ದೇವರು ನಿಮಗೆ ಕೊಟ್ಟಿರೋದು. ಒಂದು ಸೈತಾನನು ಅದನ್ನು ಮುಟ್ಟಕ್ಕಾಗೋದಿಲ್ಲ. ಕಾರಣ ನಿಮಗೆ ಪರಲೋಕ ರಾಜ್ಯದ ಮರ್ಮದ ಗುಟ್ಟು ದೇವರು ನಿಮಗೆ ಕೊಟ್ಟಿದ್ದಾನೆ. ಆಮೇಲೆ ಮುಂದಿನ ವಾಕ್ಯ ನನಗೆ ಬಹಳ ಇಷ್ಟ. ಮುಂದಿನ ಭಾಗ, ಪಾಪಿಯ ಸೊತ್ತು ಸಜ್ಜನರಿಗೆ ಗಂಟು. ಯಾರ್ದು? ಪಾಪಿಯ ಸೊತ್ತು ಸಜ್ಜನನಿಯ ಸೊತ್ತು. ಅಲೋ, ಅಲ್ಲೆಲ್ಲೂಯ. ಅಡ್ಡದಾರಿಯಲ್ಲಿ ಹೋಗಿ ಏನಾದ್ರೂ ಸಂಪಾದನೆ ಮಾಡಿ ಅವನು ಗೂಡು ಮಾಡಿ ದೊಡ್ಡ ಗೂಡು ಮಾಡಿ ಇಟ್ಕೊಂಡಿರು, ಆದ್ರೆ ಸಜ್ಜನನು ಎಂಜಾಯ್ ಮಾಡ್ತಾನೆ. ಅದರಲ್ಲಿ ಒಂದಿದೆ, ನೀನ್ ಪಾಪಿ ಆಗ್ಬಾರ್ದು. ಅಲ್ಲಲ್ಲೂಯ್ಯ. ಆಮೇಲೆ ಪಾಪಿಯ ಸಂಪತ್ತು ಸಜ್ಜನನಿಗೆ ಸೊತ್ತು. ಸಜ್ಜನನ ಸೊತ್ತು ಅವನ ಮಕ್ಕಳುಗುಳ್ಳದು. 125ನೇ ಕೀರ್ತನೆ ಹೇಳುತ್ತೆ, 3ನೇ ವಾಕ್ಯ, ದುಷ್ಟನ ದಂಡಾಧಿಕಾರ ನೀತಿವಂತನ ಸ್ವಾಸ್ಥ್ಯದಲ್ಲಿ ಉಳಿಯೋದೇ ಇಲ್ಲ. ಹಾಗಾದ್ರೆ ಇದರ ಒಳಗಡೆ ಕೆಲವರು ಪ್ರವದಿಸ್ರಿ, ಪರಲೋಕ ದರ್ಶನ ಉಳ್ಳವರೇ. ಲೋ ಲೆವೆಲ್ ಥಿಂಕಿಂಗ್ ಬಿಟ್ಟು ಹೈ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ರಿ. ಆಮೇಲೆ ಎ ಪರ್ಸನಲ್ ವಿಷನ್. 3 ರೈನ್, ಮಳೆ. ಆಶೀರ್ವಾದವನ್ನು ತೋರಿಸುತ್ತೆ, ಸಮೃದ್ಧಿಯನ್ನು ತೋರಿಸುತ್ತೆ, ಉದಾರತನವನ್ನು ತೋರಿಸುತ್ತೆ. ಮಳೆ, ನಾನು ಮೊದಲು ಹೇಳಿದೆ ಮಂಜು. 2 ಹಿಪ್ಪಣಿ. ಮಂಜು ಅನ್ನೋದು ನಿನ್ನ ವರ್ಲ್ಡ್ ತೋರಿಸುತ್ತೆ, ನಿನ್ನ ಆಟಿಟ್ಯೂಡ್ ತೋರಿಸುತ್ತೆ. ನಿನಗೆ ಎಷ್ಟು ಅದು ಫ್ಲಡ್ ತರಲ್ಲ, ಅದು ಅರಿಯಲ್ಲ. ಅದು ನಿನ್ನ ಬುದ್ಧಿ, ನಿನ್ನ ಪ್ಲಾನು, ನಿನ್ನ ಚಿಂತೆ, ನಿನ್ನ ಆಲೋಚನೆ, ನೀನೇನೇನು ಮಾಡ್ತೀಯೋ ಅದು ಅವಾಗವಾಗ ಅಲ್ಲಿ ಒಂದು ಸ್ವಲ್ಪ
ಬಿದ್ದಿರುತ್ತೆ, ಮಂಜು ಬಿದ್ದಿರುತ್ತೆ ಅಷ್ಟೇ ವಿನಃ ನೀರು ಅರಿಯಲ್ಲ, ಅದು ಅರಿಯಲ್ಲ. ಬಿ ಕೇರ್ಫುಲ್. ಇಬ್ನಿ ಅದು ಗಾರ್ಡನ್ ಅನ್ನ ತ್ಯಾವಗೊಳಿಸುತ್ತೆ, ನಿನ್ನ ಪರ್ಸನಲ್ ವಿಷನ್ ಹಸಿರಾಗಿರುವಂತೆ ಮಾಡುತ್ತೆ. 3, ಮಳೆ ಆಶೀರ್ವಾದವನ್ನು ತರುತ್ತೆ, ಮಳೆ ಸಮೃದ್ಧಿಯನ್ನು ತರುತ್ತೆ, ಮಳೆ ಉದ್ಧಾರವನ್ನು ತರುತ್ತೆ, ಉದಾರತನವನ್ನು ತರುತ್ತೆ. ದ ಬ್ಲೆಸ್ಸಿಂಗ್ಸ್, ಪ್ರಾಸ್ಪರಿಟಿ, ಜನರೋಸಿಟಿ, ನಿಮಗೆ ಬೇಕಾಗಿರೋ ಉದಾರತನ. ಕೆಲವರು ಸ್ಟಿಂಜಿಗಳಿರ್ತಾರೆ, ಜಿಪ್ಪುಂಡ್ರು, ಕಂಜೂಸ್, ಮಕ್ಕಿ ಚೂಸ್ ಅಂತೀವಲ್ಲ. 4 ನದಿಗಳು, ರಿವರ್ಸ್, ನದಿಗಳು. ಅದನ್ನೇ ಇವತ್ತು ನಾನು ಪ್ರೀಚ್ ಮಾಡಕ್ಕೆ ಹೋಗೋದು. ರಿವರ್ಸ್, ಎ ಪ್ರೊಫೆಟಿಕಲ್ ಮೂವ್ ಆಫ್ ಹೋಲಿ ಸ್ಪಿರಿಟ್, ಎ ಪ್ರೊಫೆಟಿಕಲ್ ಮೂವ್ ಆಫ್ ಹೋಲಿ ಸ್ಪಿರಿಟ್ ಇನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ಪರಿಶುದ್ಧ ಆತ್ಮನೆಂಬ ನದಿಯ ಚಾಲನೆ ಆಗಿರುತ್ತದೆ ನಿನ್ನ ಜೀವನದಲ್ಲಿ. ಅದನ್ನ ನದಿ ತೋರಿಸುತ್ತೆ, ನದಿಗಳು, ರಿವರ್ಸ್. ಸ್ತೋತ್ರ. ನಂಬುವವನ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರವು ಹೇಳುವ ಪ್ರಕಾರ ಜೀವಕರವಾದ ಒಳೆ ಅಲ್ಲ, ಒಳೆಗಳು. ಸಂಬಡಿ ಶೌಟ್, ಒಳೆಗಳು. ಹಲ್ಲೆಲೂಯಾ. ಅದು ಅರಿಯುವಂಥದ್ದಾಗಿ ಅಲ್ಲಿಗೆ ಬರ್ತೀನಿ. ಐದನೇದಾಗಿ ಬಾವಿಗಳು, ವೆಲ್ಸ್, ಬಾವಿಗಳು. ಇದು ಜನರೇಷನ್ ಬ್ಲೆಸ್ಸಿಂಗ್ಸ್, ತಲೆಮಾರಿಗೆ ಹೋಗುವಂತ ಆಶೀರ್ವಾದ. ಅಬ್ರಾಮನಿಗೆ ಬಾವಿ ಇತ್ತು, ಸ್ತೋತ್ರ. ಅದನ್ನ ಈಸಾಕನ ಕಾಲ ಆದಾಗ ಫಿಲಿಸ್ಟರ್ ಕೈವಶ ಮಾಡಿದ್ರು, ಆದ್ರೆ ಬಿಡ್ಲಿಲ್ಲ. ಅವನ್ ತಿರ್ಗಾ ಡಿಗ್ ಮಾಡ್ದ. ಬಾವಿ ಜನರೇಷನ್ ನಿನಗೆ ಮಾತ್ರ ನಿಲ್ಲೋದಲ್ಲ, ಪರಿಶುದ್ಧಾತ್ಮನಲ್ಲಿ ನಾನು ಕೂಗಿ ಹೇಳ್ತೇನೆ, ಇವತ್ತು ನೀವು ತೋಡುವಂತ ಬಾವಿ ಮೇಘ ಕಾಣ್ತಾ ಇಲ್ಲ, ಮಳೆಯ ಸೂಚನೆ ಕಾಣ್ತಾ ಇಲ್ಲ, ನೀರು ಬರೋ ಯಾವ ಸೂಚನೆ ಇಲ್ಲ. ಆದ್ರೂ ಮುಂದಿನ ತಲೆಮಾರಿಗೋಸ್ಕರ ಗುಂಡಿ ಅಗಿಯುವ ಯಾರಾದ್ರೂ ಇದ್ರ ಒಳಗಡೆ, ಹಲ್ಲೆಲೂಯಾ. ಇವತ್ತು ಏನ್ ಕಾಣ್ತಾ ಇದ್ರು? ಏನು ಕಾಣ್ತಾ ಇಲ್ಲ. ಮೇಘ ಇಲ್ಲ, ಮಳೆ ಬರೋ ಸೂಚನೆ ಇಲ್ಲ. ವೈ ಆಸ್ ವೇಸ್ಟಿಂಗ್ ಎನರ್ಜಿ? ಯಾಕೆ ನಿನ್ನ ಸಾಮರ್ಥ್ಯ ಎಲ್ಲ ಹಾಳು ಮಾಡ್ಕೋತಾ ಇದೀಯಾ? ಆ ರವಿ ಪಾಸ್ಟರ್ ತಲೆ ಕಟ್ಟಿದೆ, ನಿಮಗೂ ತಲೆ ಕಟ್ಟಿದೆಯೇನೋ? ಅಲ್ಲೋ, ತಲೆ ಕಟ್ಟಿರೋರೆಲ್ಲ ಒಟ್ಟಿಗೆ ಕೂಡಿದೀವಿ. ಮೇಘ ಕಾಣ್ತಾ ಇಲ್ಲ, ಮಳೆ ಬರೋ ಸೂಚನೆ ಇಲ್ಲ. ಆದ್ರೆ ನಾನು ಇವತ್ತು ಹೇಳೋ ಸ್ತೋತ್ರ, ನಾನು ಇವತ್ತು ಹೇಳೋ ಪ್ರವಾದನೆ ಶಬ್ದ, ನಾನು ಇವತ್ತು ಮಾತನಾಡೋ ಒಂದೊಂದು ಮಾತು ಅದು ನನಗೆ ಮಾತ್ರ ಸೀಮಿತ ಅಲ್ಲ. ನನ್ನ ಮುಂದಿನ ತಲೆಮಾರು, ನನ್ನ ಮಕ್ಕಳ ಮೊಮ್ಮಕ್ಕಳು, ಮರಿಮಕ್ಕಳು ಯಾರಾದ್ರೂ ಆ ವೆಲ್ಲುಗಳನ್ನು ತೋಡೋರು ಇದ್ರೆ, ದಟ್ ಇಸ್ ಸೋರ್ಸ್ ಜನರೇಷನಲ್ ಬ್ಲೆಸ್ಸಿಂಗ್ಸ್. 6 ಸಮುದ್ರ, ಸೀಸ್, ಕಡಲು. 2 ರೀತಿ ಕಡಲಿದೆ, 2 ರೀತಿ ಸಮುದ್ರ ಇದೆ. ಒಂದು ಸ್ವೀಟ್ ವಾಟರ್, ಒಂದು ಏನು ಫ್ರೆಶ್ ವಾಟರ್ ಸಿ. ಅಲ್ಲಿ ಯೇಸು ಸ್ವಾಮಿ ಆ ನೀರ್ ಮೇಲೆ ನಡ್ಕೊಂಡು ಹೋಗಿದ್ದು. ಕೆಲವರು ನಡೀತೀರಾ, ಪ್ರೈಸ್ ಗಾಡ್. ಕೆಲವರು ಹೇಳ್ತಾರೆ ಆಗೋದಿಲ್ಲ ಅಂತ ದೋಣಿಯಲ್ಲೇ ಕೂತಿರ್ತಾರೆ. ಅಂಥವ್ರನ್ನ ಯೇಸು ಹೇಳ್ತಾರೆ, ಪರವಾಗಿಲ್ಲ, ಕಮ್, ನೀನು ಸಹ ನಾನು ಮಾಡಿದ್ದಕ್ಕಿಂತ ಅದಕ್ಕೆ ನಾನು ಮಾಡಿದ್ದಕ್ಕಿಂತ ಅಲ್ಲಲ್ಲಿ ಇವತ್ತು ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ಬರುವ ಕಾಲ ಸತ್ತ ಶವಗಳನ್ನು ಎಬ್ಬಿಸುವ ಕಾಲ. ಓ, ಸತ್ತ ಶವಗಳನ್ನು ಎಬ್ಬಿಸುವ ಕಾಲ. ಟ್ಯೂಮರ್, ಕ್ಯಾನ್ಸರ್ಗಳಿಗೆ ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಿ ಸತ್ತ ಶವಗಳನ್ನು ಎಬ್ಬಿಸುವ ಕಾಲ. ಯಾರಾದ್ರೂ ಶಬ್ದ ತೆಗೆದು ಹೇಳ್ರಿ, ನಾನು ನೀರಿನ ಮೇಲೆ ನಡೀತೇನೆ, ಸಮುದ್ರದ ಮೇಲೆ ನಡೀತೇನೆ. 2ನೇ ಟೈಪ್ ಸಮುದ್ರ ಅಂದ್ರೆ ಉಪ್ಪು ಸಮುದ್ರ, ಸಾಲ್ಟ್ ಸಿ. ಇದ್ರ ಮೇಲೆ ನಡೆಯಕ್ಕಾಗಲ್ಲ, ಇದನ್ನ ವಿಭಾಗಿಸ್ಕೊಂಡು
ಸುಮ್ಮನೆ ಕೈ ತೋರಿಸಿದ್ರೆ ಈಚೆ ದಡದಿಂದ ಆಚೆ ದಡಕ್ಕೆ ಸೇರೋ ಹಾಗೆ. ಯೇಸು ಸ್ವಾಮಿ ಕೇಳಿದ್ರು, ನನ್ನ ಕುರಿತು ಜನ ಏನು ಹೇಳ್ತಾರೆ? ಒಬ್ಬ ಹೇಳ್ದ, ನಿನ್ನ ಕುರಿತು ಯೆರೆಮೀಯನ್ ಅಂತಾರೆ, ಯೆರೆಮೀಯನ ಆಳಂಗೆ ನೀನು ಅಳ್ತಾ ಇದೀಯ. ನಿನ್ನ ಕುರಿತು ಏಲಿಯನ್ ಕೈಯಲ್ಲಿ ಬೆಂಕಿ ಅಭಿಷೇಕ ಇದ್ದಾಗ ನಿನ್ನ ಕೈಯಲ್ಲೂ ಬೆಂಕಿ ಅಭಿಷೇಕ ಇದೆ. ಪ್ರೈಸ್ ಗಾಡ್. ನೀನು ಪ್ರವಾದಿ ಅಂತಾರೆ. ಹೌದು, ನಿನ್ನ ಬಾಯಿ ತೆರೆದ್ರೆ ಎಲ್ಲ ಪ್ರವಾದನೆ ಹೇಳ್ತಾ ಇರ್ತೀಯ. ಇದೆಲ್ಲ ಸಾಧಾರಣ ಅವರವ್ರಿಗೆ ಅನಿಸಿದೆ ಅಂತ ಇದ್ದಾರೆ. ನಿಮಗೆ ಏನು ಅನಿಸ್ತಾ ಇದೆ? ಸ್ವತ್ರ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಅನಿಸುತ್ತೆ. ಒಂದು ಮೆಸೇಜ್ ಕೇಳಿದ್ರೆ ಕಷ್ಟ, ಅದರಲ್ಲಿ ತಪ್ಪು ಹುಡುಕೋರು ಇರ್ತಾರೆ. ಇನ್ನ ಕೆಲವರು ಅದಕ್ಕೆ ಪಾಯಿಂಟ್ ಹಾಕೋರು ಇರ್ತಾರೆ. ಇನ್ನ ಕೆಲವರು ಅಳತೆ ಮಾಡಿ ತೂಕ ಮಾಡಿ ಏನೋ ಅಂಥದ್ದೇನು ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೋಗೋವಂಥವ್ರು ಇರ್ತಾರೆ. ಯೇಸುವಿನ ಬಳಿಗೆ ಬಂದವರೆಲ್ಲರೂ ಪ್ರಸಂಗ ಕೇಳಕ್ಕೆ ಬರಲಿಲ್ಲ, ರೊಟ್ಟಿ ತಿನ್ನಕ್ಕೆ ಬಂದವರಿದ್ರು, ರೋಗ ಸೌಖ್ಯ ಮಾಡ್ಕೊಳಕ್ಕೆ ಬಂದವರಿದ್ರು, ತಪ್ಪು ಕಂಡುಹಿಡಿಯಕ್ಕೆ ಬಂದವರಿದ್ರು. ಆದರೆ ಇನ್ನು ಕೆಲವರು ಯೇಸುವಿನ ಪಾದದಲ್ಲಿ ಕುಳಿತು ಒಳ್ಳೆ ಅಂಶನ ಆಯ್ಕೆ ಮಾಡ್ತಾ ಇದ್ರು. ಇವತ್ತು ನೀವು ಯಾವ ಭಾಗದಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ಪೇತ್ರ ಹೇಳ್ದ, ಸ್ವಾಮಿ ನೀನು ಕ್ರಿಸ್ತನೇ, ನೀನು ಅಭಿಷಕ್ತನೇ, ನೀನು ಜೀವ ಸ್ವರೂಪನಾದ ಕ್ರಿಸ್ತನೇ, ನೊಗಗಳನ್ನು ಮುರಿಯೋದಕ್ಕೆ ಬಂದವನು, ದುಷ್ಟ ಶಕ್ತಿಗಳನ್ನು ತುಳಿಯೋದಕ್ಕೆ ಬಂದವನು, ಶಾಪದ ಕಟ್ಟುಗಳನ್ನು ಮುರಿಯೋದಕ್ಕೆ, ಸ್ವತ್ರ ಕೆಲ ಕುಟುಂಬಗಳನ್ನು ಬಿಡಿಸೋದಕ್ಕೆ ಬಂದವನು. ಯೇಸು ಸ್ವಾಮಿ ಹೇಳ್ತಾರೆ, ಈ ಗುಟ್ಟು, ಈ ಮರ್ಮ, ಪರಲೋಕದ ಈ ದರ್ಶನ ನಿನಗೆ ಮನುಷ್ಯ ಮಾತ್ರದಿಂದ ದೊರಕಿದ್ದಲ್ಲ, ಲೋ ಲೆವೆಲ್ ಅಲ್ಲಿ ಸಿಕ್ಕಿದ್ದಲ್ಲ. ಕಾಂಜಿ ಪಿಂಜಿಗಳು ಸಕಡ ಸೇರ್ಕೊಂಡು ಅಲ್ಲಿ ಇಲ್ಲಿ ಕಮೆಂಟ್ಸ್ ಹೊಡ್ಕೊಂಡು ನಡೀತಾರೆ ನೋಡ್ರಿ. ಬಾಯಿ ನೋಡ್ಕೊಂಡು ಅವನು ಹೇಳೋದಕ್ಕೆ ಇವನು ಕ್ಯಾಕೆ ಹಾಕೋದು, ಇವನು ಹೇಳೋದು ಅವನು ಕ್ಯಾಕೆ, ಆ ಲೆವೆಲ್ ಅಲ್ಲಿ ಬಂದಿದ್ದಲ್ಲ. ಇದು ಬಂದಿದ್ದು ಪರಲೋಕದ ನನ್ನ ತಂದೆಯಾದ ದೇವರೇ ನಿನಗೆ ಪ್ರಕಟಿಸಿದ. ಇವತ್ತು ಕೆಲವರು ಪ್ರಾಬ್ಲಮ್ ಮೇಲೆ ನಡೀತೀರಾ, ನಿನ್ನ ಪ್ರಾಬ್ಲಮ್ ಮೇಲೆ ನಡೀತೀರಾ, ಇನ್ನ ಕೆಲವರು ಪ್ರಾಬ್ಲಮ್ ಅನ್ನು ಅರಿತೀರ. ಪ್ರಾಬ್ಲಮ್ ನಿನ್ನ ತುಳಿಯೋದಿಲ್ಲ, ನೀನ್ ಪ್ರಾಬ್ಲಮ್ ಅನ್ನ ತುಳಿತೀಯ. ರೋಗ ನಿನ್ನನ್ನು ಅದುಮೋದಿಲ್ಲ, ರೋಗದ ಮೇಲೆ ನೀನ್ ನಡೀತೀಯ. ಸಾಲ ನಿನ್ನನ್ನು ಅದುಮಲ್ಲ, ಸಾಲದ ಮೇಲೆ ನೀನ್ ನಡೀತೀಯ. ಸಮೃದ್ಧಿಯಲ್ಲಿ ನಡೀತೀಯ. ಪಾಪಿಷ್ಟರ ಸಂಪತ್ತು ಸಜ್ಜನನ ಆಸ್ತಿ. ಹಾಗಾದರೆ ಪಟ್ಟಣದಲ್ಲಿರುವ ಕೆಲವರ ಆಸ್ತಿ ಇದರ ಒಳಗಡೆ ಇರುವ ಅಭಿಷಕ್ತರ ಮೇಲೆ. Somebody lift up your voice, give the praise. 10 ಸೆಕೆಂಡ್ ನಿಲ್ಲಿಸದೆ ಸ್ತೋತ್ರ ಹೇಳ್ರಿ. 10 ಸೆಕೆಂಡ್ ನಿಲ್ಲಿಸದೆ ಸ್ತೋತ್ರ ಹೇಳ್ರಿ. ನೀವಿಲ್ಲಿ ಸ್ತೋತ್ರ ಹೇಳ್ತಾ ಇರುವಾಗ ಶಿಮಾನಮ ಹಸ್ತಜಾನ ವೈಡಾರಾಜ ದಪನ ಗಜನ ಗಡಧುಲ ಮನ, ಇದುವರೆಗೂ ನಿನ್ನ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಂತ ಎಲ್ಲ ತೊಂದರೆಗಳ ಮೇಲೆ ನೀನು ನಡೀತೀಯ. ನಿನಗೆ ನಡೆಯಕ್ಕಾಗದೇ ಇರೋ ಲೆವೆಲ್ ಬಂದಾಗ ಅದನ್ನು ಅರಿಯುವ ಶಕ್ತಿ, ಅದನ್ನು ಅರ್ಧಾಕುವ ಶಕ್ತಿ ಪರಿಶುದ್ಧಾತ್ಮ ನಿನಗೆ ಕೊಡ್ತಾ ಇದ್ದಾನೆ. ಕೆಂಪು ಸಮುದ್ರ ದಾರಿ ಬಿಡಲ್ಲ ಅಂತು, ಆದ್ರೆ ಮೋಸೆ ನೋಡ್ಕೊಂಡಿರ್ಲಿಲ್ಲ. ಮೋಸೆ ಯಾಕೆ ನೋಡ್ಕೊಂಡಿದೀಯ? ನಿನ್ನ ಕೈಯನ್ನ ಮೋಸೆ ನಿನ್ನನ್ನು ಕರೆದಾಗ ಈ ಕೋಲು ಸಾಧಾರಣ ಕೋಲು, ಆದ್ರೆ ನನ್ನ ಕೈಗೆ ಬಂದಿದೆ ಅದ್ಭುತ ಸೂಚಕ ಕಾರ್ಯ ಮಾಡೋ ಕೋಲು. ಸೋತ್ರ ಇದು ಸಾಧಾರಣ ಕೋಲಿನಿಂದ ಅದ್ಭುತ ಸೂಚಕ ಕಾರ್ಯ ಮಾಡೋ ಕೋಲಾಯಿತು. ಈ ಕೋಲು ಕ್ರಮೇಣ ದೇವ್ರ ಕೋಲಾಯಿತು. ದೇವ್ರ ಕೋಲು. ಹಲೋ, ಸಮುದ್ರ ಹೇಳುತ್ತೆ ನಿನಗೆ ದಾರಿ ಬಿಡಲ್ಲ. ಸಿಸ್ಟರ್, ನೀನು ಎಷ್ಟೇ ಒದ್ದಾಡು ಮುಂದೆ ಹೋಗಕ್ಕೆ ಬಿಡಲ್ಲ.
ನೀನು ಯಾವ ನಾಯಕ ಕಣಯ್ಯ? ನಿನ್ನ ಅಪ್ಪಣೆ ಕೇಳಿ ನಾನು ಮುಂದೆ ಹೋಗೋದಕ್ಕೆ. ಮೋಶೆ ನಿಂತ್ಕೊಂಡ ಅಲ್ಲಿ. ದೇವರು ಹೇಳಿದ್ರು, ಮೋಶೆ ನಿನ್ನ ಕೈಯಲ್ಲಿರೋ ಕೋಲನ್ನೆತ್ತಿಡಿ. ಕೋಲ್ ಕೈಯಲ್ಲಿಡಿ, ಕೈಯನ್ನು ಮುಂದೆ ಚಾಚು. ಓಹ್, ಇದರ ಒಳಗಡೆ ಇದರಲ್ಲಿ ಮರ್ಮ ಇದೆ. ಇದರಲ್ಲಿ ಮರ್ಮ ಇದೆ. ಅರ್ಥ ಆಗೋದವ್ರು ಮಾತ್ರ ಗೊತ್ತಾಗುತ್ತೆ. ಇದರ ಒಳಗಡೆ ಕೆಲವರಿಗೆ ದೇವರ ಅಧಿಕಾರ ಕೊಟ್ಟಿದ್ದಾನೆ, ಕೆಲವರಿಗೆ ಅಭಿಷೇಕ ಕೊಟ್ಟಿದ್ದಾನೆ. ಈ ಕೋಲು ಕೈಯಲ್ಲೆತ್ತಿ ಹಿಡಿದು ಈ ಕೈಯನ್ನ ಕೆಂಪು ಸಮುದ್ರ, ಕೆಂಪು ಸಮುದ್ರ ಸಂಬಡೆ ಅಧಿಕಾರ ಇಟ್ಕೊಂಡು ಅದನ್ನ ಕೆಳಗಡೆ ಇಡಬೇಡ, ಅದನ್ನು ಎತ್ತಿ ಇಡಿ. ಅಭಿಷೇಕ ಇಟ್ಕೊಂಡು ಕೆಳಗಡೆ ಇಡಬೇಡ, ಅದನ್ನು ಎತ್ತಿ ಇಡಿ. ಮಿಕ್ಕಿದ್ದು ನಿನ್ನ ಕೈಯಿಂದ. ಏಳನೇ ಲೆವೆಲ್ ಅಂದ್ರೆ ಫ್ಲಡ್, ಪ್ರವಾಹ, ಮಂಜು, ಇಬ್ಬನಿ, ಮಳೆ, ನದಿಗಳು, ಬಾವಿಗಳು, ಸಮುದ್ರ, ಈಗೊಂದು ಪ್ರವಾಹ. A seven manifestation of the water. ಪರಿಶುದ್ಧಾತ್ಮನ ಲೆವೆಲ್. See, ಪ್ರವಾಹ ಬಂದ್ರೆ ನೀನು ಈಜು ಅವಶ್ಯಕತೆ ಇಲ್ಲ. I'll come to that point. ಕೆಲವರು ಕಾ 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 ಅನ್ಕೊಂಡು ಇಲ್ಲೇ ಆಡ್ತಾ ಇದ್ದಾರೆ. ಕಾಗೆ ತರ ಹೊಡ್ಕೊಂಡು ಬಿದ್ದಿದ್ದಾರೆ. ಕಾಗೆ ತರ ಇಲ್ಲಿಂದ ಈ ಬಿಲ್ಡಿಂಗಿಂದ ಆ ಬಿಲ್ಡಿಂಗ್, ಆ ಬಿಲ್ಡಿಂಗಿಂದ. ಅಲೋ ಮಿಸ್ಟರ್, ಅಲೋ ಮೈ ಡಿಯರ್ ಬ್ರದರ್, ಆ ಕಾಗೆ ಲೆವೆಲ್ ಬಿಟ್ಬಿಟ್ಟು ಅದ್ದಿನ ಲೆವೆಲ್ಗೆ ಬಾ. ಅದು ಗೂಡು ಶಿಖರದಲ್ಲೇ ಮಾಡೋದು. ಸೇಬೆಕಾಯಿ ಮರದಲ್ಲಿ, ಆಲದ ಮರದಲ್ಲಿ, ನುಗ್ಗೆಕಾಯಿ ಮರದಲ್ಲಿ ಗೂಡು ಮಾಡಲ್ಲ. ಕೆಲವರು ಸ್ತೋತ್ರ ಹೇಳದೆ ಇದ್ದಾಗ, ಅಲೋ ಕಾಗೆ ಹೇಳುತ್ತೆ, ನಾನು ಯಾರು ಗೊತ್ತಾ, ಕಪ್ಪು ಕಸ್ತೂರಿ, ನನ್ನ ಗಂಟ್ಲು ಹೆಂಗಿದೆ ಗೊತ್ತಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕೇಳೋವನಿಗೆ ಗೊತ್ತು, ನೋಡೋವನಿಗೆ ಗೊತ್ತು. ನೀನು ನಿನ್ನನ್ನೇ ತಿಳ್ಕೊತೀಯ, ಯು ಆರ್ ಸಂಬಡಿ. ಬಟ್ ನಿನ್ನ ಲೆವೆಲ್ ಇದೆಯಲ್ಲ, ಅದು ಗ್ರೌಂಡ್ ಲೆವೆಲು, ಆ ಲೋ ಲೆವೆಲು. ಆದರೆ ಹತ್ತಿನ ಲೆವೆಲ್ ಹಂಗಲ್ಲ. ಅದು ಲಿಸನ್ 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 ಲಿಸನ್. ಎಲ್ಲ ಪಕ್ಷಿಗಳು ಸೂರ್ಯನಿಗೆ ಅಭಿಮುಖವಾಗಿ ಆರೋದಿಲ್ಲ. ಆಮೇನ್. ಸೂರ್ಯ ಇಲ್ಲಿ ಹುಟ್ಟಿದ್ರೆ ಸೂರ್ಯನಿಗೆ ಎದುರಾಗಿ ಆರೋದಿಲ್ಲ, ಉಲ್ಟಾ ಆರುತ್ತೆ. ಆಮೇಲೆ ಆದರೆ ಅದು ಸೂರ್ಯನಿಗೆ ನೇರವಾಗಿ ಆರುತ್ತೆ. ಆ ಸೂರ್ಯ ಬೇರೆ ಯಾರೂ ಅಲ್ಲ, ನಮ್ಮ ಯೇಸು ನೀತಿ ಸೂರ್ಯನು. ಇದರ ಒಳಗಡೆ ಕೆಲ ಲೆವೆಲಲ್ಲಿ ಬ್ರದರ್ ಕಮ್ ಆನ್. ಒಂದು ಆಫೀಸಿನಲ್ಲಿ ಪಿಯೂನ್ ಇದ್ದಾರೆ, ಒಂದು ಆಫೀಸ್ನಲ್ಲಿ ಅಲ್ಲಿ ಸ್ಟೆನೋ ಇದ್ದಾರೆ, ಇನ್ನು ಆಫೀಸ್ನಲ್ಲಿ ಸೆಕ್ರೆಟರಿ ಇದ್ದಾರೆ, ಆಫೀಸ್ನಲ್ಲಿ ಡೈರೆಕ್ಟರ್ ಇದ್ದಾರೆ, CEO ಇದ್ದಾರೆ. ಹಲೋ, ಒಬ್ಬೊಬ್ಬರಿಗೊಂದೊಂದು ಲೆವೆಲ್ ಇದೆ. ನೀನು ಯಾವ ಲೆವೆಲಲ್ಲಿ ಇರಬೇಕಂತ ನೀನೇ ತೀರ್ಮಾನ ಮಾಡು. ಕಾಗೆ ಆಗಬೇಕಾ, ಅದ್ದಾಗಬೇಕಾ? ನೋಡ್ರಿ, ಈ ಹದ್ದಿನ ಪ್ರತ್ಯೇಕತೆ, ಕಾಗೆ ಆರಬೇಕಾದ್ರೆ ಎಲ್ಲ ಸಮಯದಲ್ಲೂ ರೆಕ್ಕೆ ಹೊಡಿಬೇಕು. ಹತ್ತು ಸ್ವಲ್ಪ ಕಾಲ ರೆಕ್ಕೆ ಹೊಡೆಯುತ್ತೆ. ಒಂದು ಆಟಿಟ್ಯೂಡ್ ಅಂತ ಹೇಳ್ತಾರೆ. ನಾವು ವಿಮಾನ ಹಾರುವಾಗ ನೋಡ್ರಿ, ಒಂದು ಆಟಿಟ್ಯೂಡ್ ಆದಮೇಲೆ ನಿಮಗೆ ಅಲ್ಲಿ ಏನೋ ಶೇಕಿಂಗ್ ಇದೆಲ್ಲ ಇರಲ್ಲ. ಗಾಳಿ ಇಲ್ಲಿಂದ ಟೇಕಪ್ ಆಗಬೇಕು. ಟೇಕಪ್ ಮಾಡೋ ಟೈಮಲ್ಲಿ ಭಾಳ ವೈಬ್ರೇಷನ್ ಎಲ್ಲ ಇರುತ್ತೆ. ಆಮೇಲೆ ಆದರೆ ಒಂದು 35,000 ಅಡಿ ಆಟಿಟ್ಯೂಡ್ನಲ್ಲಿ ಪ್ಲೈನ್ ಹೋದ್ಮೇಲೆ ನಿಮ್ಗೇನು ಗೊತ್ತಾಗೋದೇ ಇಲ್ಲ. ಸ್ತೋತ್ರ, ಗೊತ್ತಾಗೋದೇ ಇಲ್ಲ.
ಅದು ಒಂದು ಆಟಿಟ್ಯೂಡ್ ಮೇಲೆ ಹೋಗ್ಬಿಟ್ರೆ ಬಡಿ ಅವಶ್ಯಕತೆ ಇಲ್ಲ. ದೇವ ಮಕ್ಕಳನ್ನ ದೇವರು ಇಷ್ಟಪಡೋದು ಬಡ್ಕೊಂಡಿಲ್ಲೇ ಇರೋದಕ್ಕಲ್ಲ. I am sorry to say, once the Spirit of God says something, there is a level is changing. ಇದರ ಒಳಗಡೆ ಕೆಲವರ ಲೆವೆಲ್ ಬದಲಾವಣೆ ಆಗ್ತಾ ಇದೆ, ಕೆಲವರ ಅವಸ್ಥೆ ಬದಲಾವಣೆ ಆಗುತ್ತೆ. ಸಾಧಾರಣವಾದ ರೀತಿಯಿಂದ ಅಸಾಧಾರಣವಾದ ರೀತಿಗೆ ಅವರು ಏರ್ತಾ ಇದ್ದಾರೆ. ಒಂದು ಆಟಿಟ್ಯೂಡ್ಗೆ ಏರ್ಬಿಟ್ರೆ nobody can question you. ನಿನ್ನನ್ನು ಪ್ರಶ್ನೆ ಮಾಡಕ್ಕಾಗಲ್ಲ, ನಿನ್ನನ್ನು ಬೆರಳು ತೋರ್ಸಕ್ಕಾಗಲ್ಲ. ಲಿಸನ್ ಫ್ಲಡ್ ಈ ಕೆಲವರೆಲ್ಲ ಚಿಂತೆ ಮಾಡೋದು, ಈ ಕಾಗೆ ಲೆವೆಲಲ್ಲಿ ಇರೋರು ಚಿಂತೆ ಮಾಡೋದು ಸಕ್ಸಸ್ ಅಂದರೆ ಲೋಕದ ಪ್ರಕಾರ ಏನು, 4 ದುಡ್ಡು ಸಂಪಾದನೆ ಮಾಡಿದ್ರೆ ಡಾಮ್ ಡೂಮ್ ಡಯಾಡುಸ ಅಂತ ಬಟ್ಟೆ ಹಾಕ್ಕೊಂಡು ಒಳ್ಳೆ ಕಾರಲ್ಲಿ ಮಿಂಚ್ಕೊಂಡು ಹಿಂಗೆ ರೇಬನೋ ಪೊಲೀಸೋ ಯಾವ್ದಾದ್ರು ಗಾಗಲ್ ಹಾಕ್ಕೊಂಡು ಮಿಂಚ್ಕೊಂಡು ಹೋಗೋದಲ್ಲ ಸಕ್ಸಸ್. 2 ಪ್ರಮಾಣ ಇದೆ ದೇವರ ವಾಕ್ಯದಲ್ಲಿ, 2 ಪ್ರಮಾಣ ಇದೆ. ಒಂದನೇ ಪ್ರಮಾಣ, ಸಕ್ಸಸ್ಸಿನ ಒಂದನೇ ಪ್ರಮಾಣ, ಜೀವನದಲ್ಲಿ ಡೋಂಟ್ ಎವರ್ ಕ್ಯಾಲ್ಕುಲೇಟ್ ವಿತ್ ದ ಫೈನಾನ್ಸ್. ನಿನ್ನ ಹಣಕಾಸಿನಲ್ಲಿ ನಿನ್ನ ಲೆವೆಲ್ ಹಾಕಬೇಡ. ನಿನ್ನ ಚಿಂತೆ ಇದೆಯಲ್ಲ, ನಿನ್ನ ಚಿಂತಾ ಮಂಡಳ ಇದೆಯಲ್ಲ, ದ ಥಿಂಕಿಂಗ್ ಲೆವೆಲ್, ನಾನು ಅದು ಹೇಳ್ತೀನಿ, ಅದು ಫ್ಲಡ್ಗೆ ಬರುತ್ತೆ. ನಾನು ಅಲ್ಲಿಗೆ ಬರ್ತೀನಿ. ಸಕ್ಸಸ್ನಲ್ಲಿ 2 ಕಾರ್ಯ ದೇವರ ವಾಕ್ಯದ ಪ್ರಮಾಣದಲ್ಲಿ ಹೇಳ್ತೀನಿ. ಒಂದು, ಎವ್ರಿ ಸಕ್ಸಸ್ ವಿಲ್ ಕಮ್ ವಿತ್ ದ ಒಬೀಡಿಯನ್ಸ್ ಆಫ್ ಗಾಡ್. ದೇವರ ವಿಧಿಯತ್ವದ ಮೂಲಕ ನಿಮಗೆ ಯಶಸ್ವಿ ಉಂಟಾಗೋದು. ಆಮೇಲೆ ಹೋಮ ಯಜ್ಞಗಳಿಗಿಂತ ವಿಧಿಯತ್ವ ಶ್ರೇಷ್ಠವಾದದ್ದು. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ಹೋಮ ಯಜ್ಞಗಳಿಗಿಂತ ವಿಧಿಯತ್ವ ಶ್ರೇಷ್ಠವಾದದ್ದು. ಇಸ್ ಇಟ್ ರೈಟ್? ಆಮೇಲೆ ಪಕ್ಕದಲ್ಲಿ ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ಅವಿದ್ಯತ್ವ ಉಳ್ಳವರ ಸಹವಾಸ ಮಾಡಬೇಡ, ಆ ಸ್ಪಿರಿಟ್ ನಿನಗೂ ಒಳಗೆ ಬಂದ್ಬಿಡುತ್ತೆ ಅಂತ ಹೇಳ್ರಿ. ಏನು ಈಗ ಹಂಗೆ ಮಾಡಿಲ್ಲ ಅಂದ್ರೆ ಏನು, ಅವ್ರಿಗೇನು ಹೇಳ್ತಾರೆ ನಾವು ಕೇಳಬೇಕಂತಿದೆಯೋ, ಕೇಳಬೇಡ. ಆದರೆ ನಿನ್ನ ಯಶಸ್ವಿ ಅನ್ನೋದು, ಆತ್ಮಿಕವಾದ ಯಶಸ್ವಿ ಅನ್ನೋದು ವಾಟ್ ಯುವರ್ ಥಿಂಕಿಂಗ್ ಲೆವೆಲ್ ಅಲ್ಲ, ದೇವರ ಥಿಂಕಿಂಗ್ ಲೆವೆಲಲ್ಲಿ. ದಟ್ ಕಮ್ಸ್ ಫ್ರಮ್ ಒಬೀಡಿಯನ್ಸ್ ಆಫ್ ಗಾಡ್, ದೇವರ ವಿಧಿಯತ್ವದ ಮೂಲಕ. ನಂಬರ್ ಟು ಎಲ್ಲ ಸಕ್ಸಸ್ಸರ್, ಇದನ್ನು ಎಲ್ಲರೂ ಗಮನಿಸ್ರಿ. ನಾನು ಸಕ್ಸಸ್ ಆಗಿದ್ರೆ, ನಾನು ನನ್ನ ಸಕ್ಸಸ್ಸರ್ನ ನಾನು ಯಶಸ್ವಿ ಆದರೆ ನನ್ನ ಮುಂದಿನ ಯಶಸ್ವಿ ಉಳ್ಳವನನ್ನು ಎಬ್ಬಿಸಿರ್ತೀನಿ. ಹಲೋ, ನಾನು ಪ್ರೀಚರ್ ಆದರೆ ನನ್ನ ಜೊತೆಲಿ ಒಂದು 15 ಪ್ರೀಚರ್ನಾದರೆ ಎಬ್ಬಿಸಿರ್ತೀನಿ. ನಾನು ಡ್ರಮ್ಮರ್ ಆದರೆ 15 ಡ್ರಮ್ಮರ್ನ ಎಬ್ಬಿಸಿರ್ತೀನಿ. ನಾನು ಕೀಬೋರ್ಡ್ ಇಷ್ಟ ಆದರೆ ಕೀಬೋರ್ಡ್ 15 ಜನರನ್ನ ಎಬ್ಬಿಸಿರ್ತೀನಿ. ದಟ್ ಈಸ್ ದ ಸಕ್ಸಸ್ ಅನ್ನೋದು. ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯ ಅನ್ನೋದು ಒಬ್ಬನ ಮನೆ ಆಸ್ತಿ ಅಲ್ಲ ರೀ. ನಾನು ಆದ್ಮೇಲೆ ನನ್ನ ಮಗ, ನನ್ನ ಮಗನ ಕಾಲ ಆದ್ಮೇಲೆ ನನ್ನ ಮಗನ ಮಗ. ಹಲೋ, ಅರ್ಥ ಆಗ್ತಾ ಇದೆಯಾ? ಲಿಸನ್. ಮೋಶೆ ಅವನ ಸಕ್ಸಸ್ ಆಗಿದ್ದ, ಒಂದು ಯೋಶುವನನ್ನು ಎಬ್ಬಿಸ್ದ. ದಾವೀದನು ಸಕ್ಸಸ್ ಆಗಿದ್ದ, ಒಂದು ಸೊಲೊಮನನ್ನು ಎಬ್ಬಿಸಿದನು. ಏಲಿಯ ಸಕ್ಸಸ್ ಆಗಿದ್ದ, ಒಂದು ಏಲಿಷನನ್ನು ಎಬ್ಬಿಸ್ದ. ಪೌಲನು ಸಕ್ಸಸ್ ಆಗಿದ್ದ, ಒಂದು ತಿಮೋತಿಯನ್ನು ಎಬ್ಬಿಸಿದ. ನೀನು ಯಾರನ್ನಾದ್ರೂ ಎಬ್ಬಿಸ್ಲಿಲ್ಲ ಅಂದರೆ ಯಾವ ಸೀಮೆ ಸಕ್ಸಸ್ ನಿಂದ? ಆಮೇಲೆ ಯೇಸು ತನ್ನ ಸೇವೆಯಲ್ಲಿ ಸಕ್ಸಸ್ ಆಗಿದ್ರು. 12 ಶಿಷ್ಯರನ್ನು ಎಬ್ಬಿಸಿದ್ರು. ಆ 12 ಜನ
120 ಆಯಿತು. 120 ಕೋಟಿಗಳು, ಲಕ್ಷಾಂತರ ಜನ. ಇವತ್ತು ನೋಡ್ರಿ ಯಾವುದು ಸಕ್ಸಸ್? ಜೀಸಸ್ ಮಿನಿಸ್ಟ್ರಿ ಸಕ್ಸಸ್. ಅಪ್ಪ, ನಾನೇನಾದರೂ ಅವನಿಗೆ ಹೇಳ್ಕೊಟ್ರೆ ಅವನು ನನ್ನ ಜಾಗದಲ್ಲಿ ಬಂದು ಆಮೇಲೆ ನನಗೆ ಯಾರು ಗೌರವ ಕೊಡದೆ ಇದ್ದರೆ ನೀನು ದಡ್ಡ ಕಣಯ್ಯ, ಸೋತವನು. ಹಲ್ಲೆಲೂಯ, ಹಾಲೆಲೂಯ. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಧೈರ್ಯದಿಂದ ಹೇಳ್ತೀನಿ, ಸಭೆನ ಎಷ್ಟು ತಿಂಗಳು ಬಿಟ್ಟು ಹೋದ್ರೂ ಇದರ ಒಳಗಡೆ ಕೆಲ ಸಕ್ಸಸರ್ಸ್, ಹಲ್ಲೆಲೂಯ, ಒಂದು ತಲೆಮಾರನ್ನ ಎಬ್ಬಿಸೋದಕ್ಕೆ ದೇವರು ನನಗೆ ಭಾಗ್ಯ ಕೊಟ್ಟರು. ಆ ಕಾನ್ಫಿಡೆಂಟ್ ಇದೆ ಕಣ್ರಿ. ಆಮೆನ್, ಆಮೆನ್. ನೌ ಲೆಟ್ ಮೀ ಎಕ್ಸ್ಪ್ಲೈನ್. ದ ಅನಾಯಿಂಟಿಂಗ್ನಲ್ಲಿ, ಅಭಿಷೇಕದಲ್ಲಿ ಲೆವೆಲ್ಗಳಿದೆ. ಒಂದು ಪಾದದ ಲೆವೆಲ್. ಓದೋಣ ಆ ವಾಕ್ಯ. ಆ ಪುರುಷನ ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಮೂಡಲೆಗೆ ಮುಂದುವರೆದು 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಗಮನಿಸ್ರಿ, ಒಂದನೇ ಲೆವೆಲ್ ಆಂಕಲ್ ಲೆವೆಲ್, ಪಾದದಷ್ಟು. ಈ ಕಾಲು ಡ್ರೈ ಆಗಿದ್ರೆ ನಿನ್ಗೇನು ಮಾಡೋಕ್ಕಾಗಲ್ಲ. ಪರಿಶುದ್ಧಾತ್ಮನ ನದಿಯಲ್ಲಿ ನೀನು ಕಾಲಿಟ್ಟಾಗ ನಿನ್ನ ಪಾದ ಒದ್ದೆ ಆಗೋದು ಫಸ್ಟು. ಎಲ್ಲರೂ ಫಸ್ಟೇ ತಲೆಯಿಂದನೇ ಅಭಿಷೇಕ ಮಾಡು. ಇಲ್ಲ ಸರ್, ಫಸ್ಟ್ ಪಾದ ನೆನೀಲಿ. ಫಸ್ಟ್ ಏನು ನೆನಿಬೇಕು? ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ಪಾದ ನೆನಿಬೇಕು. ಅದರ ಅರ್ಥ ಆಂಕಲ್ ಲೆವೆಲ್ ಅನಾಯಿಂಟಿಂಗ್ ಅನ್ನೋದು ಇದುವರೆಗೂ ಮಾಡದೇ ಇರುವ ಕಾರ್ಯಗಳನ್ನು ಮಾಡೋದಕ್ಕೆ ಒಂದು ಪ್ರಚೋದನೆ ತರುವಂಥ ಲೆವೆಲ್ ಅದು. ಸೋತ್ರ ಇದುವರೆಗೂ ನಡೆಯದೇ ಇರುವ ಸ್ಥಳಗಳಲ್ಲಿ ನಡೆಯಂಗೆ, ಇದುವರೆಗೂ ಇಡದೇ ಇರುವ ಮಿನಿಸ್ಟ್ರಿಯಲ್ಲಿ ಕಾಲಿಡಂಗೆ, ಇದುವರೆಗೂ ಹೆಜ್ಜೆ ಇಡಕ್ಕಾಗದೇ ಇರುವ ಸ್ಥಳದಲ್ಲಿ ಹೆಜ್ಜೆ ಇಡಂಗೆ, ಇದುವರೆಗೂ ಪ್ರವೇಶ ಮಾಡಕ್ಕಾಗದೇ ಇರುವ ಪಟ್ಟಣಗಳಲ್ಲಿ ಪ್ರವೇಶ ಅಲ್ಲೋ, ಅರ್ಥ ಆಗ್ತಾ ಇದೆಯಾ? ಇದು 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 ಕಾಲು ಒದ್ದೆ ಆಗ್ತಿರೇ ನಡೆಯಲ್ಲ. ಲಿಸನ್, ಯೇಸು 12 ಶಿಷ್ಯರನ್ನ ಕರೆದು ಅವರಿಗೆ ಸೇವೆ ಕೊಡೋಕೆ ಮುಂಚೆ ಅವ್ರ ಪಾದಗಳನ್ನು ತೊಳಿತಾ ಇದ್ರು. ಅದುವರೆಗೂ ಇಸ್ಕರಿಯೋತ್ ಯೂದ ಜೊತೆಗೆ ಇದ್ದ. ಕಾಲು ತೊಳೆಯೋ ಟೈಮಲ್ಲಿ, ಪಾದ ವೆಟ್ಟ ಆಗೋ ಟೈಮಲ್ಲಿ, ತ್ಯಾವ ಆಗೋ ಟೈಮಲ್ಲಿ ಅಣ್ಣ ಎಸ್ಕೇಪ್. ಹಲೋ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ನೀವು ಯೋಹನನ ಸುವಾರ್ತೆ 13ನೇ ಅಧ್ಯಾಯ ಮನೆಗೆ ಹೋಗ್ಮೇಲೆ ಹೋದ್ರೆ, ಸೈತಾನನು ಅವನ ಒಳಗಡೆ ಒಕ್ಕನು. ಜೊತೆಗೇ ನಡೀತಾ ಇದ್ದಾರೆ. ಸೇವೆಯನ್ನ ಕೊಡೋ ಟೈಮ್ ಬರುತ್ತೆ, ಆ ಲೆವೆಲ್ ಚೇಂಜ್ ಆಗೋ ಟೈಮ್ ಬರುತ್ತೆ. ಯೇಸು ಸ್ವಾಮಿ ಮೊದಲು ಪಾದ ಎಲ್ಲ ತೊಳಿತಾ ಇದ್ದಾರೆ. ಯಾಕೆ ಗೊತ್ತಾ? ನೀನು ಸೇವೆಗೆ ಹೋಗೋ ಮುಂಚೆ ದ ಫಸ್ಟ್ ಲೆವೆಲ್ ಅನಾಯಿಂಟಿಂಗ್, ಆ ಪಾದ ನೆನಿಬೇಕು. ಡ್ರೈ ಇದ್ರೆ ಆಗಲ್ಲ, ಪಾದ ನೆನಿಬೇಕು. ಕಾರಣ ಈ ಪಾದ ನೀನು ಪ್ರೊಫೆಟಿಕಲ್ ಆಗಿ ಮುಂದೆ ಇಡುವಾಗ ನಿನಗೆ ಮಾತ್ರ ಅಲ್ಲ, ಮುಂದಿನ ತಲೆಮಾರಿಗೂ ಇದರ ಹೆಜ್ಜೆ. ಅದಕ್ಕೆ ಲಿಸನ್, ಆರೋನನು ತಲೆಯಿಂದ ಗಡ್ಡಕ್ಕೆ, ಕೊರಳು ಪಟ್ಟಿಗೆ, ಅಲ್ಲಿಂದ ಪಾದ ಏನು ತೋರಿಸುತ್ತೆ ಅಂದರೆ, ನೀನು ಎಲ್ಲೂ ಹೋದರೂ ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್, ಯು ಆರ್ ಅನಾಯಿಂಟೆಡ್. ಗಮನಿಸ್ರಿ, ಈ 12 ಜನ ಜೊತೆಗಿದ್ರು. ಪಾದ ತೊಳೆಯೋ ಟೈಮ್ ಬಂದಾಗ ಇಸ್ಕರಿಯೋತ್ ಯೂದ ಎಸ್ಕೇಪ್ ಆಗಿದ್ರಿಂದನೇ ಇವರು ನೆಮ್ಮದಿಯಾಗಿ ಸೇವೆ ಮಾಡೋಕ್ಕಾಗಿತ್ತು. ಸ್ತೋತ್ರ. ಕೆಲವೊಂದು ದೇವರ ಪದ್ಧತಿಯಲ್ಲಿ ಟೈಮ್ ಬಂದಾಗ ದೇವರ ತೆಗೆದು ಹೊರಗಡೆ ಆಗ್ತಾನೆ.
ಕಾರಣ ಪಾದದ ನೆನೆಯಬೇಕು, ಪಾದ ನೆನಿಬೇಕು, ಪಾದದ ಲೆವೆಲ್ನ ಸೇವೆ. ಆಮೇಲೆ ಈ ತಲೆಮಾರಿನಲ್ಲಿ ಅನೇಕ ತೊಂದರೆಗಳು ಬರುತ್ತೆ. ಯು ವಿಲ್ ಗೋಯಿಂಗ್ ಟು ಫೇಸ್, ಎದುರಿಸ್ಬೇಕಾಗುತ್ತೆ. ಆದರೆ ಡ್ರೈ ಪಾದದಿಂದ ನೀನು ಸಾಧ್ಯ ಇಲ್ಲ. ನಿನ್ನ ಪಾದ ಒದ್ದೆ ಆಗಿರಬೇಕು. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ನಿಮ್ಮ ಪಾದಗಳನ್ನ ಮುಟ್ಟಿ ಹೇಳ್ರಿ, ನನ್ನ ಪಾದ ಒದ್ದೆ ಆಗಿದೆ, ನನ್ನ ಪಾದ. ಪಕ್ಕದಲ್ಲಿರೋರು ಅವ್ರ ಪಾದ ನೋಡಿ ಹೇಳ್ರಿ, ನಿಮ್ಮ ಪಾದ ತೇವ ಆಗಿದೆ, ನಿಮ್ಮ ಪಾದ ತೇವ ಆಗಿದೆ. ಹಲ್ಲೆಲೂಯಾ. ಎರಡನೇ ಲೆವೆಲು ಮೊಣಕಾಲಿನ ಲೆವೆಲ್. ಮೊಣಕಾಲಿನ ಲೆವೆಲ್ ಅಂದ್ರೆ ದ ಪ್ರೇಯರ್ ವಿಲ್ ಬಿ ಆನ್ಸರ್ಡ್ ಲೆವೆಲ್. ಈ ಡ್ರೈ ಲೆವೆಲಲ್ಲಿ ನೀನು ಏನೇ ಬಡ್ಕೊಂಡ್ರೂ ಉತ್ತರ ಸಿಗಲ್ಲ. ಸ್ವಲ್ಪ ತ್ಯಾವ ಆದಾಗ ಸ್ವಲ್ಪ ಹಸಿರು ಕಾಣುತ್ತೆ. ಆದರೆ ಮೊಣಕಾಲ್ ಲೆವೆಲ್ಗೆ ಬಂದಾಗ ನೀನು ಪ್ರಾರ್ಥನೆ ಮಾಡಿದ್ರೆ, ಇದುವರೆಗೂ ಪ್ರಾರ್ಥನೆ ಮಾಡಿ ಬಿಡುಗಡೆ ಆಗದೇ ಇರುವ ವಿಷಯಗಳಿಗೆ ಆವಾಗ ಇವತ್ತು ಯಾರಾದರೂ ಆ ಪಾದದ ಲೆವೆಲ್ನಿಂದ ಮೊಣಕಾಲಿನ ಲೆವೆಲಿಗೆ ಅಭಿಷೇಕದ ಕಡೆಗೆ ಹೆಜ್ಜೆ ಇಡೋರು ಇದ್ರೆ ಅವರು ಮಾತ್ರ ಯಾರಾದರೂ ಒಂದು ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಕಳೆದ ಕಾಲಗಳಲ್ಲಿ ನಾನು ಪ್ರಾರ್ಥನೆ ಮಾಡಿದೆ, ಬಿಡುಗಡೆ ಆಗಲಿಲ್ಲ. ಉಪವಾಸ ಮಾಡಿದೆ, ಬಿಡುಗಡೆ ಆಗಲಿಲ್ಲ. ಸಾರಿ ಬ್ರದರ್, ಸ್ಟಿಲ್ ಯು ಆರ್ ಇನ್ ದ ಫೀಟ್ ಲೆವೆಲ್, ಪಾದದ ಲೆವೆಲ್. ನೀನು ಮೊಣಕಾಲ್ ಲೆವೆಲ್ಗೆ ಬಂದರೆ ಅದು ಪ್ರಾರ್ಥನೆಯ ಉತ್ತರ ಕೊಡುವಂಥದ್ದು. ಏಲಿಯನು ಪ್ರಾರ್ಥನೆಗೆ ಮೊಣಕಾಲು ಮಡಚಿದ. ಒಂದು ಸಾರಿ ಪ್ರಾರ್ಥನೆ, 2 ಸಾರಿ ಪ್ರಾರ್ಥನೆ, 3 ಸಾರಿ ಶಿಷ್ಯನ ಹತ್ರ ಕೇಳಿದ, ಹೋಗಿ ನೋಡೋ ಏನಾದರೂ ಕಾಣಿಸ್ತಾ ಇದೆಯೇನೋ. ಕಳೆದ ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡಿದೆ, ಏನು ಕಾಣಿಸ್ಲಿಲ್ಲ, ಏನು ಬಿಡುಗಡೆ ಆಗಲಿಲ್ಲ. ಉಪವಾಸ ಮಾಡಿದೆ, ಎಲ್ಲ ಮಾಡಿದೆ, ಏನು ಕಾಣಿಸ್ಲಿಲ್ಲ. ಆದರೆ ನಿನ್ನ ಮೇಲೆ ಈ ಮೊಣಕಾಲಿನ ಲೆವೆಲ್ನ ಅಭಿಷೇಕಕ್ಕೆ ನೀನು ಬೆಳೆಯೋದಕ್ಕೆ ಆದರೆ, ನೀನು ಆ ಲೆವೆಲ್, ಆ ಪಾದದ, ಕೆಲವರು ಹುಟ್ಟಿದಾಗ ಈ ರಕ್ಷಣೆ ಹೊಂದಿದಾಗ, ದೀಕ್ಷಾಸ್ನಾನ ಹೊಂದಿದಾಗ ತತ್ತ ಲಲ್ಲ ಅಂತ ಕಲ್ತ್ಕೊಂಡ್ರು. ಇವತ್ತು ಸಿಲ್ವರ್ ಜೂಬ್ಲಿ ಅದನ್ನೇ ಆಚರಿಸ್ತಾ ಇದ್ದಾರೆ. ಅದೇ ತತ್ತ. ನೀನು ಪಾದದ ಲೆವೆಲಲ್ಲೇ ಇದೆಯಾ ಅಣ್ಣ? ನೀವು ಆ ಲೆವೆಲಿಂದ, ಆ ಪಾದದ ಲೆವೆಲಿಂದ 1 ಸ್ಟೆಪ್, 2 ಸ್ಟೆಪ್ ಆ ಮೊಣಕಾಲು ಉದ್ದದ ಲೆವೆಲ್ಗೆ ನಿಮ್ಮ ಆತ್ಮಿಕ ಜೀವನ ಬೆಳಿಲೇಬೇಕು. 1 ಸಾರಿ ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗಲಿಲ್ಲ, 2 ಸಾರಿ ಮಾಡಿದ್ರೆ ಬಿಡುಗಡೆ ಆಗಲಿಲ್ಲ, 3 ಸಾರಿ ಮಾಡಿದ್ರೆ ಆಗಲಿಲ್ಲ, 4 ಆಗಲಿಲ್ಲ, ಬಿಡಲ್ಲ. ಮೊಣಕಾಲಿನ ಪ್ರಾರ್ಥನೆ ಬಿಡಲ್ಲ. ಉತ್ತರ ಸಿಗೋವರೆಗೂ ಬಿಡಲ್ಲ. ಯಾಕೋಬನು ಹೇಳಿದ್ರು, ನೀನು ನನ್ನನ್ನು ಆಶೀರ್ವಾದ ಮಾಡದೆ ನಾನು ನಿನ್ನನ್ನು ಬಿಡೋದಿಲ್ಲ. ಏಳನೇ ಸಾರಿ ಅಂಗೈಯಷ್ಟು ಉಳ್ಳ ಮೇಘ. ಅದು ಸಾಕು. ಆ ಅಂಗೈಯಷ್ಟು ಇರೋ ಮೇಘ, ದೊಡ್ಡ ಮಳೆ. ನಿಮ್ಗೆ ಅರ್ಥ ಆಗಲಿಲ್ಲ. ನಿಮಗೆ ಸಾಮ್ಯ ರೂಪದಲ್ಲಿ ಹೇಳಿದ್ರೆ ಅರ್ಥ ಆಗೋದು. ಒಮ್ಮೆ ಯೇಸು ಸ್ವಾಮಿ ಸಾಮ್ಯವನ್ನು ಹೇಳ್ತಾ ಇದ್ರು. ಮಧ್ಯರಾತ್ರಿಯಲ್ಲಿ, ಮಿಡ್ ನೈಟಲ್ಲಿ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನು ಮಲಗಿರೋನ್ನ ಎಬ್ಬಿಸ್ತಾ ಇದ್ದಾನೆ. ಲೇ ಬಾಗಿಲು ತೆಗಿಯೋ. ಅವನು ಒಳಗಡೆಯಿಂದಾನೆ, ಯಾಕೋ? 1 ನಿಮಿಷ ಬಾಗಿಲು ತೆಗಿಯೋ, ಗೆಸ್ಟ್ ದಿಢೀರಂತೆ ಬಂದ್ಬಿಟ್ಟಿದ್ದಾರೆ ಗೆಸ್ಟು, 3 ರೊಟ್ಟಿ ಬೇಕೋ? ಮಗು ಎಲ್ಲ ಮಲಗಿದೆ, ಈಗ ಡಿಸ್ಟರ್ಬ್ ಮಾಡಬೇಡ, ಹೋಗಪ್ಪ, ನಾಳೆ ಬೆಳಿಗ್ಗೆ ನೋಡೋಣ. ಇಲ್ಲ ಕಣ, ಕೊಡೋ, 3 ರೊಟ್ಟಿ ಮಾಡಿಕೊಡೋ. ಅವನು ಹೇಳ್ದ, ಮಗು ಎಲ್ಲ ಮಲಗಿದೆ, ಈ ಮಧ್ಯರಾತ್ರಿ ಬಂದು ಯಾಕೋ ಕಾಟ ಕೊಡ್ತಾ ಇದೆಯಾ? ಹೋಗೋ, ನಾಳೆ ಕೊಡ್ತೀನಿ, ನಾಳೆ ಮಾಡಿಕೊಡ್ತೀನಿ, ಹೋಗೋ. ಇಲ್ಲ, ಈಗಲೇ ಬೇಕು. ಅವನ ಮನಸ್ಸಿಂದ ಮನಸ್ಸು ಕೊಡಲಿಲ್ಲ ಆದರೂ ಇವನ ಕಾಟಕ್ಕಾದರೂ ಕೊಡ್ತಾನೆ. ಕೆಲವರು ಪ್ರಾರ್ಥನೆ ಮಾಡಿ 1 ಸತಿ ತಡ್ತಾರೆ, 2 ಸತಿ ತಡ್ತಾರೆ, ಆಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ. ನಾನು ಹೋಗಿದ್ದೆ, ಪ್ರಾರ್ಥನೆ ಮಾಡಿದೆ, ಆ ರವಿ ಪಾಸ್ಟರ್ ಹತ್ರನೂ ಪ್ರಾರ್ಥನೆ ಮಾಡಿಸ್ಕೊಂಡೆ, ಏನು ಬಿಡುಗಡೆ ಆಗಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ ಅಪ್ಪ. ಹಲೋ ಸರ್, ತಟ್ಟುತ್ತಾ ಇರು, ತಟ್ಟುವವನಿಗೋಸ್ಕರ ದೇವರು ತೆರೆಯುತ್ತಾನೆ. ಹಲ್ಲೆಲೂಯಾ. ಬಿಡಬೇಡ, ಪ್ರಾರ್ಥನೆ ನಿಲ್ಲಿಸಬೇಡ.
ಮೊಣಕಾಲಿನ ಲೆವೆಲ್, ಅನಾಯಿಂಟಿಂಗ್ ಆಫ್ ನೀ ಲೆವೆಲ್. The day will come, your prayer will be answered. ನಿನ್ನ ಪ್ರಾರ್ಥನೆಗೆ ಉತ್ತರ ದೊರಕುವ. ಸ್ತೋತ್ರ ಸ್ತೋತ್ರ ಸ್ತೋತ್ರ. Oh my goodness, I feel the anointing. ಶಮ್ದಲ್ ಚಬನ ಗಜನ ಹಂಸಲ್ ಕರಾ ದುನಮನ. ಹಲ್ಲೆಲೂಯ ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗಲ್ಲ. ಪ್ರಾರ್ಥನೆ ಮಾಡುವವರು ಕೈ ಹಿಡ್ಕೊಳ್ರಿ, ಪಕ್ಕದಲ್ಲಿ ಇರೋರ ಕೈಗಳನ್ನು ಹಿಡ್ಕೊಳ್ರಿ, ಗಟ್ಟಿಯಾಗಿ ಕೂಗಿ ಹೇಳ್ರಿ. ಒಂದು ಕಾಲದಲ್ಲೂ ವ್ಯರ್ಥವಾಗಲ್ಲ ನಿಮ್ಮ ಕಣ್ಣು ನೀರು, ಒಂದು ಕಾಲದಲ್ಲೂ ನಿಮ್ಮ ಮೊರೆ ಕೇಳದೆ ಹೋಗಲ್ಲ. ದೇವರು ನಿಮ್ಮ ಅಭಿಷೇಕದ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ. ಪ್ರಾರ್ಥನೆ ಮಾಡ್ತಾ ಇರು, ಪ್ರಾರ್ಥನೆ ಮಾಡ್ತಾ ಇರು. ಆ ಪಾದದ ಲೆವೆಲ್ನಿಂದ ನಿನ್ನ ಮೊಣಕಾಲಿನ ಲೆವೆಲ್ಗೆ ಪ್ರಾರ್ಥನೆ ಅಭಿವೃದ್ಧಿ ಆಗಲೇ. ಸಿಕ್ಕಿದ್ರೆ ಸ್ತೋತ್ರ, ಸಿಗಲಿಲ್ಲ ಸ್ತೋತ್ರ. ಸೂತ್ರದಲ್ಲಿ ಬದುಕೋದನ್ನು ನಿಲ್ಲಿಸು. ಕಮ್ ಆನ್. ದೇವರ ವಾಕ್ಯ ಹೇಳ್ತದೆ, ನನ್ನ ನಾಮದಲ್ಲಿ ನೀವು ಏನು ಬೇಡಿಕೊಂಡ್ರು ಅದು ನಿಮಗೆ ದೊರಕುತ್ತೆ, ನಿಮಗೆ ದೊರಕುತ್ತೆ. ಹಲ್ಲೆಲೂಯ. ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಪ್ರಾರ್ಥನೆ ಮಾಡಿದ ವಿಷಯಗಳನ್ನು, ಆ ಬಿಡುಗಡೆಯನ್ನು ಹೊಂದಿಕೊಂಡಿವಿ ಎಂದು ನಂಬಿರಿ, ಅದು ನಿಮಗೆ ಆಗುವುದು. ಯಾರಾದರೂ ನಂಬಿಕೆ ಉಳ್ಳವರಿದ್ದೀರಾ? ಯಾರಾದರೂ ಪ್ರಾರ್ಥನಾ ವೀರರಿದ್ದೀರಾ? ಕರ್ನಾಟಕ ನನಗೆ ಬೇಕು, ಆತ್ಮಿಕ ಜೀವನದಲ್ಲಿ ಉಜ್ಜೀವನ ಬೇಕು. ಯಾರಾದರೂ ಇದ್ದೀರಾ? ರೊಟ್ಟಿ ಕೇಳುವಂತ ಮಗನಿಗೆ ನೀವು ಕಲ್ಲು ಕೊಡಲ್ಲ. ಮೀನು ಕೇಳುವ ನಿಮ್ಮ ಮಗನಿಗೆ ಹಾವು ಕೊಡಲ್ಲ. ದೋಷಿಗಳಾದ ನೀವುಗಳು ನಿಮ್ಮ ಮಕ್ಕಳಿಗೆ ಒಳ್ಳೆ ದಾನ ಕೊಡೋದಾದ್ರೆ, ಕರ್ತನಲ್ಲಿ ಬೇಡಿಕೊಳ್ಳುವವರಿಗೆ ಅವನು ಎಷ್ಟೋ ಕೃಪಾವರಗಳನ್ನು ಕೊಡದೇ ಇರ್ತಾನ. ಕಮ ಬನ್ನಿರೇ, ಪ್ರಾರ್ಥನಾ ಲೆವೆಲ್ಗೆ ಬನ್ರಿ, ಏರ್ ಬನ್ರಿ. ಓ, ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ನನ್ನ ಅಭಿಷೇಕ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. I am moving to next level anointing. Somebody. ನಾನು ನಿಂತಾಗ ಪ್ರಾರ್ಥನೆ, ಕುಂತಾಗ ಪ್ರಾರ್ಥನೆ, ನಡೆಯುವಾಗ ಪ್ರಾರ್ಥನೆ, ಮಲಗುವಾಗ ಪ್ರಾರ್ಥನೆ, ಎಲ್ಲ ಸಂದರ್ಭಗಳ ಎಡಬಿಡದೆ ಪ್ರಾರ್ಥನೆ. ಅಂತ ವೀರರುಗಳು ಇದರ ಒಳಗಡೆ ಎದ್ದೇಳಲಿ. ನಿನ್ನ ಮೇಲೊಂದು ಅಭಿಷೇಕ ಇವತ್ತು ರಾತ್ರಿ, ಇವತ್ತು ಹಗಲೊತ್ತು ದೇವರು ಕಳಿಸ್ತಾ ಇದ್ದಾನೆ. ನೆನ್ನೆವರೆಗೂ ಇಲ್ಲದೆ ಇದ್ದಿದ್ದು ಇವತ್ತು ನಿನಗೆ ದೊರಕಲಿಕ್ಕೆ ಹೋಗುತ್ತೆ. ಕಳೆದ ವರ್ಷ ನಡೀತಾ ಇದ್ದಿದ್ದು ಈ ವರ್ಷ ನಡೀಲಿಕ್ಕೆ ಹೋಗುತ್ತೆ. ಈ ಡಿಸೆಂಬರ್ ಮುಗಿಯಕ್ಕೆ ಮುಂಚೆನೆ ಕೆಲ ಅದ್ಭುತಗಳು ನಾನು ಕಾಣ್ತೇನೆ, ಬಿಡುಗಡೆ ಕಂಡೇ ಕಾಣ್ತೇನೆ. ಯಾರಾದ್ರೂ ಏಲಿಯನ ಹಾಗೆ ವೈರಾಗ್ಯದಿಂದ ಪ್ರಾರ್ಥನೆ ಮಾಡೋರಿದ್ದೀರಾ? ನೆನ್ನೆ ಇರಲಿಲ್ಲ, ಮೊನ್ನೆ ಇರಲಿಲ್ಲ, ಕಳೆದ ವರ್ಷ ಐ ಆಮ್ ನಾಟ್ ಬಾದರ್, ಬಟ್ tomorrow, today I will going to have it. ಕೆಲವರು ಪ್ರಾರ್ಥನೆ ಮಾಡಿ ಬೇಸತ್ತೋಗಿರೋರು ಇವತ್ತು ಹಗಲೊತ್ತಿನಲ್ಲಿ ಈಗೋ ಪರಿಶುದ್ಧಾತ್ಮನ ಅಭಿಷೇಕ ನಿಮ್ಮ ಮೇಲೆ ಬರ್ತಾ ಇದೆ. ಪ್ರೇಯರ್ ವಾರಿಯರ್ಸ್ ಸಭೆಯಲ್ಲಿ ಸೂತ್ರದಲ್ಲಿ ಬಂದು ಸ್ತೋತ್ರ ಹೇಳೋ ಹೋಗೋರಲ್ಲ, ಪ್ರಾರ್ಥನಾ ವೀರರು, ಪ್ರಾರ್ಥನಾ ವನಿತೆಯರು, ಇದರ ವೀರ ವನಿತೆಯರು ಇದರಲ್ಲಿ ಎದ್ದೇಳ್ತಾ ಇದ್ದಾರೆ. ಇದುವರೆಗಿದ್ದ ಅವಸ್ಥೆ ಅಲ್ಲ, ಇದುವರೆಗೂ ಪ್ರಾರ್ಥನೆ ಮಾಡಿದ ರೀತಿ ಅಲ್ಲ. ಯುವರ್ ಪ್ರೇಯರ್ ಲೈಫ್ ಇಸ್ ಇನ್ಕ್ರೀಸಿಂಗ್. ನಿನ್ನ ಲೆವೆಲ್ ಚೇಂಜ್ ಆಗ್ತಾ ಇದೆ. Somebody! The level of anointing is increasing. ಮುಂಚೆ 1 ಗಂಟೆ ಪ್ರಾರ್ಥನೆ, ಇವಾಗ 3 ಗಂಟೆ ಪ್ರಾರ್ಥನೆ. ಮುಂಚೆ 5 ಗಂಟೆ ಪ್ರಾರ್ಥನೆ, ಈಗ 8 ಗಂಟೆ ಪ್ರಾರ್ಥನೆ. The level is increasing. Somebody shout. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ನನ್ನ ಲೆವೆಲ್ ಬದಲಾವಣೆ ಆಗ್ತಾ ಇದೆ. ನಿನ್ನ ಲೆವೆಲ್ ಇನ್ಕ್ರೀಸ್ ಆದ್ರೆ ಯೆಶಾಯನ ಬರೆದ ಪ್ರವಾದನ ಗ್ರಂಥ 65:24.
ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು. ಪ್ರೈಸ್ ಗಾಡ್. ಬೇಡುವುದರ ಒಳಗಾಗಿ, ಬೇಡುವುದರೊಳಗೆ ಅಂದ್ರೆ ಬೇಡಕ್ ಮುಂಚೆ. ಈ ಲೆವೆಲ್ ಚೇಂಜ್ ಆದ್ರೆ ಪ್ರೇಯರ್ ಮಾಡಕ್ ಮುಂಚೆ ಬಿಡುಗಡೆ ಕಾಯ್ತಾ ಇದೆ. ಲಿಸನ್, ಯೇಸು ಹುಟ್ಟೋದಕ್ಕೆ ಮುಂಚೆ ದೂತನು ಮರಿಯಳಿಗೆ ಪ್ರತ್ಯಕ್ಷ ಆಗ್ತಾ ಇದ್ದಾರೆ, ದೂತನು ಯೋಸೆಫನಿಗೆ ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಆದ್ರೆ ಜೋಯಿಸರು ಅದಕ್ಕೆ ಮುಂಚೆನೆ ಕಾಣಿಕೆ ಎಲ್ಲ ತಗೊಂಡು ರೆಡಿ ಆಗಿದ್ದಾರೆ. ಯೇಸು ಹುಟ್ಟೋದ ಮುಂಚೆನೆ ಕಾಣಿಕೆ ರೆಡಿ. ಅದರ ಅರ್ಥ ನಿಮಗೆ ಅರ್ಥ ಆಗಲಿಲ್ಲ, ಮರ್ಮ ಹೇಳ್ತಾ ಇದ್ದೀನಿ. ಅದರ ಅರ್ಥ ನಿನಗೆ ಬೇಕಾದದನ್ನ ಪರಿಶುದ್ಧಾತ್ಮನ ಲೆವೆಲ್ನಲ್ಲಿ ನೀನು ಮೂವ್ ಆಗುವಾಗ ನೀನು ಯಾರ ಹತ್ರ ಅಮ್ಮ ತಾಯಿ ತರ ಭಿಕ್ಷೆ ಬೇಡ ಅವಶ್ಯಕತೆನೇ ಬರಲ್ಲ. ಇತ್ ಕಡೆ ಬರ್ತಾ ಇರುತ್ತೆ. ರೆಡಿ, ನೀನು ಹೋಗೋಷ್ಟರಲ್ಲೇ ಅಲ್ಲಿ ರೆಡಿ. ಸಂಬಡಿ ಶೌಟ್, ನನ್ನ ಕಾಲು ಮೊಣಕಾಲಿನ ತೇವ ಆಗಿದೆ, ಮೊಣಕಾಲವರೆಗೂ ನೀರಿದೆ. ಮೊಣಕಾಲು, ನಿಮ್ಮ ಮೊಣಕಾಲು ಮುಟ್ಟಿ ಹೇಳ್ರಿ, ನನ್ನ ಮೊಣಕಾಲು ಅಭಿಷೇಕ, ಪ್ರಾರ್ಥನೆಗೆ ಉತ್ತರ ಸಿಗೋ ಅಭಿಷೇಕ. ಹಲ್ಲೆಲೂಯಾ. ದ ಥರ್ಡ್ ಲೆವೆಲ್ ಸೊಂಟದ ಲೆವೆಲ್. ಸೊಂಟದ ಲೆವೆಲ್. ಈ ಲೆವೆಲ್ಗೆ ಬಂದರೆ ದ ಅನಾಯಿಂಟಿಂಗ್ ಆಫ್ ರೀಪ್ರೊಡಕ್ಟಿವಿಟಿ ವಿಲ್ ಬಿ ಆಕ್ಟಿವೇಟೆಡ್. ಅಂದರೆ ಇದುವರೆಗೂ ನಡೀದೇ ಇದ್ದ ಕಾರ್ಯಗಳು, ನೀನು ಇದುವರೆಗೂ ಬಂಜೆ ಆಗಿದ್ದೆ, ಈ ಲೆವೆಲ್ಗೆ ಬಂದರೆ, ಅನಾಯಿಂಟಿಂಗ್ ಈ ಲೆವೆಲ್ಗೆ ಬಂದರೆ ನೀನು ಗರ್ಭವತಿ ಆಗಿರ್ತೀಯ. ಇದುವರೆಗೂ ನೀನು ಇರಲಿಲ್ಲ, ಇದುವರೆಗೂ ಬಿಡುಗಡೆ ಕಾಣಲಿಲ್ಲ. ಆದರೆ ಈ ಅನಾಯಿಂಟಿಂಗ್ ಲೆವೆಲ್ಗೆ ಬಂದಿದ್ದ ತಕ್ಷಣ ನೀನು ಇರಲಿಕ್ಕೆ ಸಾಧ್ಯ ಆಗುತ್ತೆ. ಯಾರಾದರೂ ಗಟ್ಟಿಯಾಗಿ ಹೇಳ್ರಿ, ನನ್ನ ಲೆವೆಲ್ ಚೇಂಜ್ ಆಗ್ತಾ ಇದೆ. ಇದುವರೆಗೂ ನೀನು ಬಂಜೆ ಆಗಿದೆ, ಇದುವರೆಗೂ ನಿನಗೆ ಗರ್ಭ ಫಲ ಅನ್ನೋದು ಇರಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಗರ್ಭ ಫಲ ಯೆಹೋವನ ಬಹುಮಾನ. ನಾನು ಹೇಳ್ತಾ ಇರೋದು ಶಾರೀರಿಕ ಮಗು ಹುಟ್ಟ ವಿಷಯ ಅಲ್ಲ. ಹನ್ನ ದೇವಾಲಯಕ್ಕೆ ಹೋಗುವಾಗ ಅವಳು ಬಂಜೆ ಎತ್ತಿರಲಿಲ್ಲ. ಅವಳು ಪೆನಿನ ನೋಡಿದಾಗೆಲ್ಲ ತಲೆ ತಗ್ಗಿಸ್ಕೊತಾ ಇದ್ಲು. ಪೆನಿನ ತಲೆ ಎತ್ತಿ ನಡೀತಿದ್ಲು. ಇದರ ಒಳಗಡೆ ಕೆಲವರು ತಲೆ ತಗ್ಗಿ ನಡೀತಾ ಇದ್ದವರು ನನ್ನ ದೇವರು ಅವ್ರ ತಲೆ ಎತ್ತಿ ನಡೆಯುವಂತೆ ಮಾಡ್ತಾರೆ. 1000 ಮೊಳ ಅಳದಾಗ ಅದು ಪಾದದಷ್ಟು, ಇನ್ನು 1000 ಅಳದಾಗ ಸೋತ್ರ. ಇದು ಅಳಿತಾ ಇರೋದು ಎಲ್ಲಿ ಗೊತ್ತಾ? ಜೀವಂತವಾಗಿರೋರು ಸತ್ತ ಕಾರ್ಯ ಮಾಡ್ತಾ ಇರೋಂಥ ಜಾಗದಲ್ಲಿ. ಆದರೆ ಪ್ರವಾದಿ ಹೇಳ್ದ, ನಾನು ಯಾವ ಲೆವೆಲಲ್ಲಿ ಇರಲ್ಲ, ನಾನು ಬೇರೆ ಲೆವೆಲ್ಲು. ಗಮನಿಸ್ರಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ಹನ್ನ ಅವಳು ಬಂಜೆ ಆಗಿದ್ಲು. ಆದರೆ ಅವಳ ಮಗು ಆನ್ ದ ವೇ ಇತ್ತು. ಸಮುವೇಲನು, ನೀನು ಯಾವಾಗ ಈ ಲೆವೆಲ್ಗೆ ರೀಚ್ ಆಗ್ತೀಯೋ ಆ ಲೆವೆಲ್ನಲ್ಲಿ ಸಮುವೇಲ್ ಹುಟ್ಟೋ ಕಾಲ ಬರುತ್ತೆ. ನಿನ್ನ ಅಭಿವೃದ್ಧಿ ಆಗೋ ಕಾಲ ಹತ್ತಿರ ಆಯಿತು. ಯಾರಿಗಾದ್ರೂ ಕೈ ಕೊಟ್ಟು ಹೇಳ್ರಿ, ನಿಮ್ಮ ಅಭಿವೃದ್ಧಿಯ ಕಾಲ ಹತ್ತಿರವಾಯಿತು. ನಿನ್ನ ಬ್ರೇಕ್ ಥ್ರೂ ಹತ್ರ ಆಯಿತು. ನಿನಗೊಂದು ಬ್ರೇಕ್ ಥ್ರೂ. ಇದುವರೆಗೂ ಇದ್ದಿದ್ದ ರೀತಿ ಅಲ್ಲ, ಇದುವರೆಗೂ ಫಲ ಕೊಡದೇ ಇದ್ದಂಥ ರೀತಿ ಅಲ್ಲ, ಇದುವರೆಗೂ ಬಿಡುಗಡೆ ಕಾಣದೇ ಇದ್ದ ರೀತಿ ಅಲ್ಲ. ನೀನು ಏರೋ ಟೈಮ್ ಆಯಿತು. ಇಟ್ಸ್ ಯುವರ್ ಸೀಸನ್. ಇದು ನಿನ್ನ ಸಮಯ. ಯಾರಾದರೂ ಹೇಳ್ರಿ, ಇದು ನನ್ನ ಸಮಯ. ಇಟ್ಸ್ ಮೈ ಟೈಮ್, ಇಟ್ಸ್ ಮೈ ಸೀಸನ್. ಇದುವರೆಗೂ ನನ್ನನ್ನು ಹೀಯಾಳಿಸಿದವ್ರು ಇದ್ರು. ದೇವರ ವಾಕ್ಯ ಹೇಳುತ್ತೆ, ಯೆಶಾಯನು ಬರೆದ ಪ್ರವಚನ ಗ್ರಂಥ 54ನೇ ಅಧ್ಯಾಯದ 1ನೇ ವಾಕ್ಯ ಹೇಳುತ್ತದೆ. 54:1, ಎರದವಳೆ ಬಂಜೆಯೇ ಹರ್ಷಧ್ವನಿಗೈ. ಸ್ತೋತ್ರ ಬರಲಿಲ್ಲ. ಇದುವರೆಗೂ ಡೆಲಿವರಿ ಆಗದೆ ಇದ್ದ ಬಂಜೆ, ಇದುವರೆಗೂ ಎರದೇ ಇದ್ದ ನೀನು, ಇವತ್ತು ನೀನು ಸ್ತೋತ್ರ ಗೈ, ನೀನು ಸ್ತೋತ್ರ ಹೇಳು.
ನೀನು ಹರ್ಷಗೈ, ನೀನು ಸಂತೋಷ ಪಡು. ಹಲ್ಲೆಲೂಯಾ. ಐ ವಿಲ್ ಸಿಂಗ್. ನಾನು ದೇವರಿಗಾಗಿ ನೂತನ ಹಾಡನ್ನು ಹಾಡುತ್ತೇನೆ. ಇದರ ಒಳಗಡೆ ಬಿಡುಗಡೆ ಸಿಕ್ಕ ಮೇಲಲ್ಲ, ಬಿಡುಗಡೆ ಸಿಗೋದಕ್ಕೆ ಮುಂಚೆನೆ ಕೆಲವರು ಹೇಳ್ರಿ, ನನ್ನ ಸೀಸನ್ ಆಯ್ತು, ನನ್ನ ಟೈಮ್ ಆಯ್ತು, ನನ್ನ ಟೈಮ್ ಆಯ್ತು. ಸೋತ್ರ ಸೋತ್ರ ಸೋತ್ರ. ವಾಕ್ಯ ಬದ್ರಿ. ಹೆರದವಳೆ, ಬಂಜೆಯೇ, ಹರ್ಷಧ್ವನಿಗೈ. ಹರ್ಷಧ್ವನಿಗೈ ಅದೆಲ್ಲ ಪ್ರೊಫೆಟಿಕಲ್ ವರ್ಡ್, ಪ್ರವಚನೆ ಶಬ್ದ ಅದು. ನೀನು ಇವತ್ತೇನು ಕಾಣ್ತಾ ಇಲ್ಲ, ಏನು ಬಿಡುಗಡೆ ಕಾಣ್ತಾ ಇಲ್ಲ, ಆದರೆ ದೇವರಾತ್ಮನ ಹೇಳ್ತಾ ಇದ್ದಾನೆ ನಿನ್ನನ್ನೆಲ್ಲ ಬಂಜೆ ಅನ್ಬೋದು. ಆದರೆ ಲಿಸನ್, ನೀನು ಯಾವಾಗ ಸ್ತೋತ್ರ ಹೇಳ್ತೀಯೋ, ಯಾವಾಗ ಆಲಯದಲ್ಲಿ ಬಂದು ದೇವರ ಮುಂದೆ ನೀನು ಅಳ್ತೀಯೋ, ಪ್ರಾರ್ಥನೆ ಮಾಡ್ತೀಯೋ, ಸಂತೋಷದಿಂದ ಸ್ತೋತ್ರ ಅಡ್ವಾನ್ಸ್ ಆಗಿ ಹೇಳ್ತೀಯೋ, ಆವಾಗ ನಿನಗೆ ಗೊತ್ತಿಲ್ಲದೆ ಸಮುವೇಲನು ದಾರಿಯಲ್ಲಿ ಬರ್ತಾ ಇದ್ದಾನೆ. ನೋಡ್ರಿ ಲಿಸನ್. ಇಬ್ರು ಬನ್ರಿ. ಇಲ್ಲಿ ಅನ್ನ ಪ್ರಾರ್ಥನೆ ಮಾಡಿದ್ಲು. ಸ್ತೋತ್ರ. ಅನ್ನ ಗರ್ಭ ಧರಿಸಿದ್ಲು. ಅನ್ನ ಒಂದು ಸಮುವೇಲನನ್ನ ಜನ್ಮ ಕೊಟ್ಟಳು. ಸಮುವೇಲನು ದೇವರು ಸಮುವೇಲನ ಮೂಲಕ ದಾವೀದನನ್ನು ಅಭಿಷೇಕ ಮಾಡಿದನು. ದಾವೀದನ ವಂಶದಲ್ಲಿ ಒಂದು ಚಿಗುರು ಹೊಡೆಯಿತು. ಅದು ಯೇಸು ಕ್ರಿಸ್ತನ ಜನನ. ಇವತ್ತು ಕೆಲವರು ಜನ್ಮ ಕೊಡೋದು ಮುಂದಿನ ತಲೆಮಾರು. ಇದುವರೆಗೂ ನಿಂದೆ ಇತ್ತು, ಇದುವರೆಗೂ ಅಪಮಾನ ಇತ್ತು, ಇನ್ನ ಅಪಮಾನ ಇಲ್ಲ. ನನ್ನ ಲೆವೆಲ್ ಚೇಂಜ್ ಆಗ್ತಾ ಇದೆ. ಪಾದದ ಲೆವೆಲಿಂದ ಮೊಣಕಾಲಿಂದ ಸೊಂಟದವರೆಗೂ ಇದುವರೆಗೂ ಜೀವ ಇಲ್ಲದೆ ಇರೋದಕ್ಕೆ ಜೀವ ವ್ಯಾಪರಿಸ್ತಾ ಇದೆ. ಅದು ಎಲ್ರಿಗೂ ಅಲ್ಲ, ನಂಬುವವನ ಕಾಣುವ ಮಂಡಳದಿಂದ ಕಾಣದೇ ಇರುವ ಮಂಡಳ ಟಚ್ ಮಾಡ್ತಾ ಇದ್ದೀವಿ. ಸಂಬಡಿ ಈ ಮರ್ಮ ಅರ್ಥ ಆದವ್ರು ಮಾತ್ರ ಸ್ತೋತ್ರ ಹೇಳ್ರಿ. ಯು ಥಿಂಕ್ ಇಸ್ ಎ ಆರ್ಡಿನರಿ ಬಾಯ್. ನೀನು ಸ್ತೋತ್ರ ಹೇಳುವಾಗ ಈಗ ದೇವರ ವಾಕ್ಯಕ್ಕೆ ಹೇಳಿ ನಾನು, ಎರದವಳೇ, ಬಂಜೆಯೇ, ಹರ್ಷಧ್ವನಿಗೈ, ಪ್ರಸವ ವೇದನೆ ಅನುಭವಿಸದವಳೆ, ಪ್ರಸವ ವೇದನೆ ಅನುಭವಿಸದವಳೆ, ಇದುವರೆಗೂ ಎಕ್ಸ್ಪೀರಿಯನ್ಸ್ ಇಲ್ದವಳೆ, ಆನಂದ ಸ್ವರವೆತ್ತಿ ಕೂಗು. ಹೆಂಗೆ ನಿಮ್ ತರ ಇಂಗು ತಿಂದ ಮಂಗನ್ ತರ ಕುತ್ಕೊಂಡಿರೋರಲ್ಲ, ಆನಂದ ಸ್ವರ. ಹೇ, ಎಡಗಡೆ ಇರೋರು ಸ್ವರ ಎತ್ತಲಿಲ್ಲ ಆದ್ರೆ, ಬಲಗಡೆ ಇರೋರು ಎತ್ತಲಿಲ್ಲ ಆದ್ರೆ, ನನ್ನ ಬಿಡುಗಡೆಯ ಕಾಲ ಬಂದಿದೆ. ಇಟ್ಸ್ ಮೈ ಸೀಸನ್. ಇದು ನನ್ನ ಬಿಡುಗಡೆಯ ಸಮಯ, ನನ್ನ ನಿಂದೆ ಉರುಳುವ ಸಮಯ, ನನ್ನ ಸೇವೆ ಅಭಿವೃದ್ಧಿ ಆಗುವ ಸಮಯ, ನನ್ನ ಲೆವೆಲ್ ಚೇಂಜ್ ಆಗುವ ಸಮಯ. ಅಲ್ಲ, ಒಂದು ಕಡೆ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೆ. ಸಾರಾ ನೀನ್ ತಲೆ ತಗ್ಗಿಸ್ಬೇಡ. ಐಸಕ್ ಬರ್ತಾ ಇದ್ದಾನೆ. ಅಣ್ಣ ತಲೆ ತಗ್ಗಿಸ್ಬೇಡ. ಸಮುವೇಲ್ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲಿಸಬೆತ್ ತಲೆ ತಗ್ಗಿಸ್ಬೇಡ. ಯೋಹಾನನ್ ಬರ್ತಾ ಇದ್ದಾನೆ. ಮಿಸಸ್ ಮನೋಹರ್ ತಲೆ ತಗ್ಗಿಸ್ಬೇಡ. ಒಬ್ಬ ಸಂಶೋಧನ ಬರ್ತಾ ಇದ್ದಾನೆ. ಲೇಯಳೆ ಒಬ್ಬ ರೂಬನ್ ಬರ್ತಾ ಇದ್ದಾನೆ. ಮೇರಿ ಒಂದು ಯೇಸು ಬರ್ತಾ ಇದ್ದಾನೆ.
ಇಟ್ಸ್ ಮೈ ಸೀಸನ್, ಇಟ್ಸ್ ಮೈ ಸೀಸನ್. ಸಂಬಡಿ ಲಿಫ್ಟ್ ಅಪ್ ಯುವರ್ ವಾಯ್ಸ್. ಯಾರಾದ್ರೂ ಶಬ್ದ ತೆಗೆದು ಹೇಳ್ರಿ, ಇದು ನನ್ನ ಸೀಸನ್, ನನ್ನ ಬಿಡುಗಡೆಯ ಸೀಸನ್, ನನ್ನ ಬಿಡುಗಡೆ ಹತ್ತಿರ ಆಯ್ತು, ನಾನು ಏರುವ ಸಮಯ ಆಯ್ತು. I wanted to show something. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ. ಯೆಶಾಯ 42:10 ಬೇಗ. ಸಮುದ್ರ ಪ್ರಮಾಣಿಕರೇ, ಸಕಲ ಜಲಚರಗಳೇ, ದ್ವೀಪಾಂತರಗಳೇ, ದ್ವೀಪಾಂತರ ನಿವಾಸಿಗಳೇ, ಯೆಹೋವನ ಘನತೆಗಾಗಿ ನೂತನ ಗೀತೆಗಳನ್ನು ಆಡಿ ದಿಗಂತಗಳಲ್ಲಿಯೂ ಆತನನ್ನು ಕೀರ್ತಿಸಿರಿ. ಅರಣ್ಯವು ಅಲ್ಲಿನ ಅದರ 14ನೇ ವಾಕ್ಯದಿಂದ ನಾನು ಬಹುಕಾಲದಿಂದ ಸುಮ್ಮನೆ ಮೌನವಾಗಿ ನನ್ನನ್ನು ಬಿಗಿ ಹಿಡಿದಿದ್ದೆನು. ಹಲೋ, ಇದುವರೆಗೂ ಎಲ್ಲರೂ ನಿಂದಿಸಿದಾಗ ಬಿಗಿ ಹಿಡ್ಕೊಂಡು ಸುಮ್ಮನೆ ಮೌನವಾಗಿದ್ದೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಇನ್ನು ನಾನು ಸುಮ್ಮನೆ ಇರಲ್ಲ, ಇದು ನನ್ನ ಟೈಮ್, ನನ್ನ ಲೆವೆಲ್ ಚೇಂಜ್ ಆಗ್ತಾ ಇದೆ. ನಿಂದೆ ಕೇಳಿ 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 ದೂಷಣೆ ಮಾಡೋರು ಮಾಡಿ ಹೊಟ್ಟೆ ಕಿಚ್ಚು ಪಟ್ಟೋರು ಪಟ್ಟು ನೋಯಿಸಿದವ್ರು ನೋಯಿಸಿ ಅಪನಂಬಿಗಸ್ತತನ ತೋರಿಸಿದವ್ರು ತೋರಿಸಿ ಮೋಸ ಮಾಡಿದವ್ರು ಮಾಡಿ ಇದೆಲ್ಲ ನೋಡಿಕೊಂಡು ಸುಮ್ಮನೆ ಇದ್ದೆ. ಆದರೆ ಈ ನೀರಿನ ಲೆವೆಲು ಅದು ಮೊಣಕಾಲಿನಿಂದ ಅಂದರೆ ನನ್ನ ಪ್ರಾರ್ಥನೆ ಕೇಳೋ ಟೈಮ್ ಬಂದಾಗ ಒಂದೊಂದು ಬಿಡುಗಡೆ ಇನ್ಕ್ರೀಸ್ ಆಯಿತು. ಆ ನೀರಿನ ಲೆವೆಲ್ ಸೊಂಟದವರೆಗೆ ಬಂದಿದೆ. ಅದು ನನ್ನ ಹೊಟ್ಟೆ ಎಲ್ಲ ಕವರ್ ಆಯಿತು. ಇದುವರೆಗೂ ಏರದೇ ಇದ್ದ ನಾನು, ಇದುವರೆಗೂ ಅಭ್ಯಾಸ ಇಲ್ಲದೆ ಇದ್ದ ನಾನು, ಇದುವರೆಗೂ ಪ್ರಸಂಗ ಮಾಡದೇ ಇದ್ದ ನಾನು, ಇದುವರೆಗೂ ರೋಗ ಸೌಖ್ಯ ಮಾಡದೇ ಇದ್ದ ನಾನು, ಇದುವರೆಗೂ ಸತ್ತ ಶವಗಳನ್ನು ಎಬ್ಬಿಸದೇ ಇದ್ದ ನಾನು ಇದುವರೆಗೂ ಮೌನವಾಗಿದೆ. ಆದ್ರೆ ಇನ್ನು ನಾನು ಸುಮ್ಮನೆ ಇರೋದಿಲ್ಲ. ಈಗ ಎರುವವಳಂತೆ ಮುಳುಗುತ್ತಾ ಅನುಸರಿಸಿ ನೊಡನೆ ಏದುವೆನು. ಪ್ರೈಸ್ ದ ಲಾರ್ಡ್. ಏನೇನೋ ಸೌಂಡ್ ಬರ್ತದೆ. Somebody make some crazy noise before giving the birth of a child. The mother will scream. ರಾತ್ರಿಯಿಂದ ನಿದ್ದೆ ಮಾಡಕ್ಕಾಗ್ತಿರ್ಲಿಲ್ಲ. ಹಲ್ಲೆಲೂಯಾ. ಸಮಥಿಂಗ್ ಇಸ್ ಕಮಿಂಗ್ ಔಟ್. ಇದ್ರ ಒಳಗಡೆಯಿಂದ ಕೆಲವರ ಸೇವೆ ಲೆವೆಲ್ ಚೇಂಜ್ ಆಗುತ್ತೆ, ನಿಮ್ಮ ರೀತಿ ಚೇಂಜ್ ಆಗುತ್ತೆ. ಇದುವರೆಗೂ ನಿಮಗೆ ಅಭ್ಯಾಸ ಇಲ್ಲದೆ ಇರೋ ಲೆವೆಲಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಇವತ್ತು ನಿಮ್ಮನ್ನು ಕೊಂಡೊಯ್ಯುವಂಥದ್ದಾಗಿದೆ. The fourth level, the swim level, ಈಜುವ ಲೆವೆಲ್. ಅದು ಹೊಟ್ಟೆವರೆಗಲ್ಲ, ನಿನ್ನ ತಲೆನ ಟಚ್ ಮಾಡುತ್ತೆ, ನಿನ್ನ ಥಿಂಕಿಂಗ್ ಲೆವೆಲ್ ಟಚ್ ಮಾಡುತ್ತೆ. ಇದುವರೆಗೂ ಇದ್ದಿದ್ದಲ್ಲ, ಇದುವರೆಗೂ ಕಂಡಿದ್ದಲ್ಲ, ಅಸಾಧಾರಣವಾದದ್ದು. ಅಂದರೆ ಒಂದು ಆಟಿಟ್ಯೂಡ್ ಆದಮೇಲೆ ನೀನಿನ್ನ ಬಡಿಯೋ ಅವಶ್ಯಕತೆ ಇಲ್ಲ, ನಿನ್ನ ಲೆವೆಲೇ ಬೇರೆ ಇರುತ್ತೆ. ಸಂಬಡಿ ಸೇ, ನಾನಲ್ಲಿ ಸ್ವಿಮ್ ಮಾಡ್ತೇನೆ. ಸಂಬಡಿ ಸ್ವಿಮ್. ಯಾರಾದ್ರೂ ಈಜ್ರಿ, ಡೋಂಟ್ ಸ್ಟಾಪ್, ಈಜ್ರಿ. ಈಜ್ರಿ. ನನ್ನ ಲೆವೆಲ್ ಚೇಂಜ್ ಆಗ್ತಾ ಇದೆ. ನಾನು ಸ್ವಿಮ್ ಮಾಡ್ತಾ ಇದ್ದೆ, ನನ್ನ ಆಶೀರ್ವಾದದ ಲೆವೆಲ್ ನಾನು ಸ್ವಿಮ್ ಮಾಡ್ತಾ ಇದ್ದೇನೆ. ಅಲ್ಲಲ್ಲಿ ಯಾರಿಗೂ ಹಿಡಿಯೋಕ್ಕಾಗದೇ ಇರೋ ಇಷ್ಟು ಸ್ವಿಮ್ ಮಾಡ್ತಾ. ಇದುವರೆಗೂ ನೀನು ರೋಗಿಯಾಗಿದೆ, ಇನ್ನು ನೀನು ರೋಗಿ ಅಲ್ಲ, ನೀನು ರೋಗ ಸೌಖ್ಯ ಮಾಡುವ ಲೆವೆಲ್ಗೆ. ಸೋತ್ರ. ಯಾರಾದ್ರೂ ಸ್ವಿಮ್ ಮಾಡ್ತಾ ಇದ್ದೀರಾ?
ಇದರ ಒಳಗಡೆ ರೋಗ ಸೌಖ್ಯದ ಈಜುತ್ತಾ ಇದ್ದೀರಾ. ಸೇವೆಯ ಈಜು ಅದು ಬ್ಯಾಂಗ್ಳೂರಲ್ಲಿ ಮಾತ್ರ ಅಲ್ಲ, ಅದು ಸುಲ್ತಾನ್ ಪಾಳ್ಯದಲ್ಲಿ ಮಾತ್ರ ಅಲ್ಲ, ಅದು ಕೆಂಪಾಪುರ ಮಾತ್ರ ಅಲ್ಲ, ಅದು ರಾಜಾಜಿನಗರ ಅಲ್ಲ, ಬ್ಯಾಂಗ್ಳೂರಿಂದ ತುಮಕೂರಿಂದ ಮೈಸೂರು, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಇಂಡಿಯಾದ ಅನೇಕ ಸ್ಟೇಟ್ಗಳಲ್ಲಿ ಇದುವರೆಗೂ ಹೋಗದೆ ಇರೋ ದೇಶಗಳ ಕಡೆಗೆ the level is changing. See, ಒಂದು ತಿಳ್ಕೊಳ್ರಿ, ಒಂದು ಲೆವೆಲ್ ನೀರು ಟಚ್ ಮಾಡಿದ್ರೆ ಜಾಸ್ತಿ ದೂರ ಇಲ್ಲ ನಿನ್ನ ನೆಕ್ಸ್ಟ್ ಲೆವೆಲ್ಗೆ. 1000 ಮೊಳ. ಹಲೋ, 1000 ಮೊಳ ಅಷ್ಟೇ ಡಿಸ್ಟೆನ್ಸ್, ಅಷ್ಟೇ ಅಂತರ, ಅಷ್ಟೇ. ಸೈತಾನ್ ನಿನ್ನ ಅಲ್ಲಿಗೆ ಬಿಡಲ್ಲ ಅಂತ ಇದ್ದಾನೆ ನೋಡ್ರಿ. ಇವತ್ತು ಅವನ ಕೋಟೆಗೆ ದೊಡ್ಡ ನಷ್ಟ. ದೇವ ಮಕ್ಕಳಿಗೆ ಬ್ರೇಕ್ ಥ್ರೂ ಆದ್ರೆ ಅವನಿಗೊಂದು ಬ್ರೇಕಿಂಗ್ ನ್ಯೂಸ್. Somebody shout hallelujah. Most of the people, ಅನೇಕ ಜನ ಈ ಲೆವೆಲ್ ಅರ್ಥ ಮಾಡ್ಕೊಳಲ್ಲ. ಸಿ, ಪಾದಕ್ಕೆ ಬಂದಿದ ತಕ್ಷಣ ಸ್ಯಾಟಿಸ್ಫೈಡ್. ದೇ ಥಿಂಕ್ ದೇ ಆರ್ ಸಂಬಡಿ. ನೋ, ಇನ್ನೊಂದು 1000 ಮುಂದೆ ಬಾ, ಮೊಣಕಾಲು, ಇನ್ನೊಂದು 1000 ಮುಂದೆ ಬಾ, ಸೊಂಟ, ಇನ್ನೊಂದು 1000, ಆಮೇಲೆ ನೀನೇನು ಈಜೋದೆ ಬೇಡ. ಗಾಡ್ ಬ್ಲೆಸ್ ಯು. ಯೇಸುವಿನ ನಾಮದಲ್ಲಿ ನಂಬುವವನ ಹೊಟ್ಟೆ ಒಳಗಡೆಯಿಂದ now in the name of Jesus, ನಂಬುವವನ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರವು ಹೇಳುವ ಪ್ರಕಾರ ಜೀವಕರವಾದ ಒಳೆಗಳು ಈಗಲೇ ಆರಿಯಲೇ ಪಾದದಷ್ಟಲ್ಲ, ಮೊಣಕಾಲುದಷ್ಟಲ್ಲ, ಸೊಂಟದವರೆಗೂ ಅಲ್ಲ, ಈಜಾಡುವ ಲೆವೆಲಿಗೆ ಈಗಲೇ ಯೇಸುವಿನ ನಾಮದಲ್ಲಿ ದೇವರ ಆತ್ಮನ ಶಕ್ತಿ ಇಳಿತಾ ಇದೆ. ಕೆಲವರ ಮೇಲೆ ಪರಿಶುದ್ಧಾತ್ಮನ ಶಕ್ತಿ ಇಳಿತಾ ಇದೆ. ಯುವರ್ ಥಿಂಕಿಂಗ್ ಲೆವೆಲ್ ಇಸ್ ಚೇಂಜ್. Somebody swim in the spirit. Swim in the spirit. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಜನರನ್ನ ಆಶೀರ್ವದಿಸಪ್ಪ. ಈ ಸಭೆ ಸಾಧಾರಣವಾದ ಅವಸ್ಥೆಯಿಂದ ಅಸಾಧಾರಣವಾದ ಅವಸ್ಥೆಗೆ ಕೊಂಡೊಯ್ಯಿ. ತೃಪ್ತರಲ್ಲ, ಈಜಬೇಕು. ನಾವು ಪರಿಶುದ್ಧಾತ್ಮನ ನಾವು ಈಜಬೇಕು. ಜನರನ್ನ ಅಭಿಷೇಕ ಒಂದೊಂದು ಮಂಡಳದಲ್ಲೂ ಈಜಲಿ. ಅದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ಜನ ಗಟ್ಟಿಯಾಗಿ ಹೇಳಲಿ.